ನಮಸ್ಕಾರ ಸ್ನೇಹಿತರೆ, ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಮಲಗಿದ್ದವನು ಎಚ್ಚರಗೊಂಡಾಗ ತನ್ನ ಪಕ್ಕ ಯಾರೋ ಅಪರಿಚಿತ ಹುಡುಗಿ ಕೂತಿರೋದನ್ನ ನೋಡಿ ಶಾಕ್ ಆಗೋಗ್ತಾನೆ. ಯಾರ್ ನೀನು, ಇಲ್ಲಿಗೆ ಹೇಗ್ ಬಂದೆ ಅಂತ ಕೇಳಿದಾಗ, ನನ್ನ ಹೆಸರು ಸೋರೆ, ನಾನು ಭವಿಷ್ಯದಿಂದ ಬಂದಿರೋ ನಿನ್ನ ಹೆಂಡತಿ ಅಂತ ಇವಳು ಹೇಳ್ತಾಳೆ. ಇದೇಗೆ ಸಾಧ್ಯ, ಇವಳು ದೆವ್ವ ತರಾನು ಕಾಣ್ತಿಲ್ಲ, ಕಳ್ಳಿ ಅಂತೂ ಮೊದ್ಲೇ ಅಲ್ಲ, ಭವಿಷ್ಯದಿಂದ ಹೇಗೆ ಬಂದಿದ್ದಾಳೆ, ಪ್ರಾಂಕ್ ಏನಾದ್ರೂ ಮಾಡ್ತಿರ್ಬೋದೇನೋ ಅಂತೆಲ್ಲ ಈ ವ್ಯಕ್ತಿಯ ಮನಸ್ಸಿಗೆ ಬರುತ್ತೆ. ಆದ್ರೆ ಇಲ್ಲ, ಸೋರೆ ಇವನಿಗೆ ಕೊಟ್ಟ ಒಂದು ಭಯಾನಕ ವಾರ್ನಿಂಗ್ ಇಂದ ಈ ವ್ಯಕ್ತಿಗೆ ತುಂಬಾನೇ ಆಘಾತ ಆಗುತ್ತೆ. ಸೊ ಏನು ಆ ವಾರ್ನಿಂಗ್, ಸೋರೆ ಭವಿಷ್ಯದಿಂದ ಹೇಗೆ ಬಂದ್ಲು, ಯಾಕೆ ಬಂದ್ಲು, ಇಲ್ಲಿಂದ ಈ ವ್ಯಕ್ತಿಯ ಜೀವನ ಹೇಗಿರುತ್ತೆ ಅನ್ನೋದನ್ನ ಸೋರೆ ಎ ವೈಫ್ ಫ್ರಮ್ ದ ಫ್ಯೂಚರ್ ಅನ್ನೋ ಇಂಡೋನೇಷಿಯನ್ ರೊಮ್ಯಾಂಟಿಕ್ ಸೈನ್ಸ್ ಫಿಕ್ಷನ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಮೂವಿಯನ್ನ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ ಸ್ನೇಹಿತರೆ. ಟೈಮ್ ಲೂಪ್, ಟೈಮ್ ಟ್ರಾವೆಲ್ ಬಗ್ಗೆ ಅಷ್ಟೇ ಅಲ್ಲ, ಮೂವಿಗೆ ಸಂಬಂಧಿಸಿದ 2-3 ಥಿಯರೀಸ್ ಕೂಡ ಇದೆ. ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋ ಅಲ್ಲಿ ಹೇಳ್ತೀನಿ. ಇಂಡೋನೇಷಿಯನ್ ಮೂವಿ ಅಂದ್ರೆ ನಾನು ಇಲ್ಲಿವರೆಗೂ ನೋಡಿರೋದೆಲ್ಲ ಹಾರರ್ ಮೂವೀಸೇ. ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿ ಈ ಮೂವಿನ ರೆಕಮೆಂಡ್ ಮಾಡಿದ್ರು, ನೋಡೋಣ ಕಾನ್ಸೆಪ್ಟ್ ಚೆನ್ನಾಗಿರೋ ಹಾಗಿದೆ ಅಂತ ನೋಡಿದೆ. ಮೂವಿ ನನಗೆ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ. ಇನ್ಮೇಲೆ ಹಾರರ್ ಜೊತೆಗೆ ಬೇರೆ ಜಾನರ್ ಇಂಡೋನೇಷಿಯನ್ ಮೂವೀಸ್ ನ ಕೂಡ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಕೊನೆಯಲ್ಲಿ ಈ ಮೂವಿಯಲ್ಲಿ ತೋರಿಸಿರೋ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ನ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಮಹಾದೇವ ಸ್ವಾಮಿ ಮತ್ತೆ ಪವನ್ ಕುಮಾರ್ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಜಾನಥನ್ ಅನ್ನೋ ಫೋಟೋಗ್ರಾಫರ್ ಆರ್ಟಿಕ್ ಓಷನ್ ಗೆ ಬಂದಿದ್ದಾನೆ. ಈ ಆರ್ಟಿಕ್ ಪ್ರದೇಶ ಇರೋದು ನಾರ್ತ್ ಪೋಲ್ ಅಲ್ಲಿ. ಮ್ಯಾಪ್ ಮೇಲೆ ನೋಡಿದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಾಗುತ್ತೆ. ಆರ್ಟಿಕ್ ಪ್ರದೇಶವನ್ನ ಆರ್ಟಿಕ್ ಸರ್ಕಲ್ ಅಂತ ಕೂಡ ಕರೀತಾರೆ. ಈ ಸರ್ಕಲ್ ಒಳಗಿರೋದೆಲ್ಲ ಆರ್ಟಿಕ್ ಪ್ರದೇಶ ಆಗಿದೆ. ಜಾನಥನ್ ಇಲ್ಲಿಗೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಫೋಟೋಸ್ ತೆಕೊಂಡು ಹೋಗೋಕೆ ಬಂದಿದ್ದಾನೆ. ಇವನ ಜೀವನದ ಮುಖ್ಯ ಗುರಿ ಏನಂದ್ರೆ ತನ್ನದೇ ಆದ ಎಕ್ಸಿಬಿಷನ್ ಮಾಡಬೇಕು, ತನ್ನ ಎಲ್ಲಾ ಫೋಟೋಸ್ ಒಂದೇ ಕಡೆ ಇರಬೇಕು ಅಂತ ಆಸೆ. ಈಗ ಸದ್ಯಕ್ಕೆ ಬೇರೆ ಯಾರ್ದೋ ಆರ್ಟ್ ಗ್ಯಾಲರಿಗೋಸ್ಕರ ಫೋಟೋಸ್ ತೆಕೊಂಡು ಹೋಗಿ ಕೊಡ್ತಿದ್ದಾನೆ. ಅವರು ತಮ್ಮ ಆರ್ಟ್ ಗ್ಯಾಲರಿ ಒಳಗೆ ಎಲ್ಲಾದ್ರೂ ಒಂದು ಫೋಟೋ ನೇತ್ ಹಾಕ್ತಾರೆ ಅಷ್ಟೇ. ಪೂರ್ತಿ ಎಕ್ಸಿಬಿಷನ್ ಅಲ್ಲೇ ಇವನ ಫೋಟೋ ಇರಬೇಕು ಅಂತ ತುಂಬಾನೇ ಕಷ್ಟ ಪಡ್ತಿದ್ದಾನೆ. ನೋಡೋಣ ಇವನ ಆಸೆ ಈಡೇರುತ್ತಾ ಅಂತ. ಶಿಪ್ ಅಲ್ಲಿ ಬಂದಿರೋ ಇವನು ಪೋಲಾರ್ ಬೇರ್ಸ್ ನ ಫೋಟೋ, ಸೂರ್ಯಾಸ್ತದ ಫೋಟೋ, ಇದೇ ರೀತಿ ತನಗೆ ಬೇಕಾಗಿರೋ ಫೋಟೋಸ್ ನ ರಾತ್ರಿವರೆಗೂ ತೆಕ್ಕೊಂಡಾದ್ಮೇಲೆ ಆಕಾಶದಲ್ಲಿ ಅರೋರಾ ಲೈಟ್ಸ್ ನ ನೋಡ್ತಾನೆ. ಅರೋರಾ ಲೈಟ್ಸ್ ಅಂದ್ರೆ ಏನು, ಹೇಗೆ ಬರುತ್ತೆ ಇದು ಅಂದ್ರೆ, ಸೂರ್ಯನಿಂದ ಬರೋ ಸೋಲಾರ್ ವಿಂಡ್ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಾರಣದಿಂದ ಮೇಲೆ ನಾರ್ತ್ ಪೋಲ್, ಕೆಳಗೆ ಸೌತ್ ಪೋಲ್ ಗೆ ತಲುಪುತ್ತೆ. ಇಲ್ಲಿನ ವಾತಾವರಣದಲ್ಲಿ ಇರೋ ಆಕ್ಸಿಜನ್ ಮತ್ತೆ ನೈಟ್ರೋಜನ್ ಪಾರ್ಟಿಕಲ್ಸ್ ಜೊತೆ ಡಿಕ್ಕಿ ಹೊಡೆದಾಗ ರಿಲೀಸ್ ಆಗೋ ಎನರ್ಜಿನೇ ಈ ಅರೋರಾ ಲೈಟ್ಸ್. ಈ ಮೂವಿಯಲ್ಲಿ ಏನಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಅರೋರಾ ಲೈಟ್ಸ್ ಕೂಡ ತುಂಬಾನೇ ಮುಖ್ಯ ಸ್ನೇಹಿತರೆ. ಸೊ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಆದ್ಮೇಲೆ ಸೀದಾ ತನ್ನ ದೇಶಕ್ಕೆ ವಾಪಸ್ ಬರ್ತಾನೆ. ಅಂದ್ರೆ ಇಂಡೋನೇಷಿಯಾಗೆ ಅಲ್ಲ, ಇವನು ವಾಸವಾಗಿರೋದು ಯುರೋಪ್ ನ ಕ್ರೊಯೇಷಿಯಾ ಅಲ್ಲಿ. ಇಂಡೋನೇಷಿಯಾ ಇಂದ ಇಷ್ಟು ದೂರ ಕ್ರೊಯೇಷಿಯಾಗೆ ಬಂದು ಅದು ಒಬ್ಬಂಟಿಯಾಗಿ ಒಂದು ಮನೆಯಲ್ಲಿ ವಾಸವಾಗಿದ್ದಾನೆ. ಈ ಊರಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗೋಷ್ಟು ಸಿಗರೇಟ್ ಸ್ಮೋಕ್ ಮಾಡ್ತಾನೆ. ಎಣ್ಣೆ ಅಂಗಡಿನೇ ಮನೆಯಲ್ಲಿದೆ. ಅದೆಂತ ದುಃಖ ಇದೇನಪ್ಪ, ಈ ಪಾರ್ಟಿ ಸ್ಮೋಕ್ ಮಾಡ್ತಾನೆ, ಡ್ರಿಂಕ್ ಮಾಡ್ತಾನೆ, ಏನಾಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಮುಂದೆ ಸಿಗುತ್ತೆ. ಸದ್ಯಕ್ಕೆ ಇವನು ಕ್ಲಿಕ್ ಮಾಡಿರೋ ಫೋಟೋಸ್ ನ ಡೆವಲಪ್ ಮಾಡ್ಕೊಂಡು ತನ್ನ ಕ್ಲೋಸ್ ಫ್ರೆಂಡ್ ಕಾರ್ಲೋನ ಭೇಟಿ ಆಗೋಕೆ ಬರ್ತಾನೆ. ಕಾರ್ಲೋಗೆ ಆಕ್ಟರ್ ಆಗ್ಬೇಕು ಅಂತ ಆಸೆ. ಆಡಿಷನ್ ಗೆಲ್ಲ ಹೋಗ್ತಾ ಇರ್ತಾನೆ. ಜೊತೆಗೆ ಜಾನಥನ್ ನ ಮ್ಯಾನೇಜರ್ ಅಥವಾ ಏಜೆಂಟ್ ನ ರೀತಿ ಕೂಡ ಕೆಲಸ ಮಾಡ್ತಾನೆ. ಜಾನಥನ್ ತೆಗೆದಿರೋ ಫೋಟೋಸ್ ನ ಆರ್ಟ್ ಗ್ಯಾಲರಿ ಅವ್ರಿಗೆ ಅಥವಾ ಎಕ್ಸಿಬಿಷನ್ ಅವ್ರನ್ನ ಹುಡುಕಿ ಅವರಿಗೆ ತಲುಪಿಸೋ ಕೆಲಸ ಇವಂದೇ. ಈಗ ಕ್ಲೈಮೇಟ್ ಚೇಂಜ್ ಬಗ್ಗೆ ಫೋಟೋಸ್ ತೆಕ್ಕೊಂಡ್ ಬಂದು ಕಾರ್ಲೋಗೆ ಕೊಡ್ತಿದ್ದಂಗೆ, ಮತ್ತೆ ಇದೇನಾ, ಹವಾಮಾನ ಬದಲಾವಣೆ ಬಗ್ಗೆ ಯಾರ್ಗ್ ಇಂಟ್ರೆಸ್ಟ್ ಇರುತ್ತೆ, ಆರ್ಟ್ ಗ್ಯಾಲರಿ ಅವರಿಗೆ ಬೇಕಾಗಿರೋದು ರೇರ್ ಮತ್ತೆ ಯುನಿಕ್ ಆಗಿರೋದು, ಫೋಟೋ ಒಂದು ಒಳ್ಳೆ ಕತೆ ಹೇಳ್ತಿರೋ ಹಾಗೆ ಇರಬೇಕು ಅಂತ ಹೇಳ್ತಾನೆ ಕಾರ್ಲೋ. ಇದಾದ್ಮೇಲೆ ಜಾನಥನ್ ಮನೆಗೆ ಬಂದು ನೆಮ್ಮದಿಯಾಗಿ ಮಲ್ಕೊಂತಾನೆ. ಬೆಳಗ್ಗೆ ಎದ್ದಾಗ ಪಕ್ಕದಲ್ಲಿ ಯಾರೋ ಹುಡುಗಿ ಕೂತಿರೋದು ನೋಡಿ ಶಾಕ್ ಆಗಿ, ಯಾರ್ ನೀನು ಅಂತ ಕೇಳಿದಾಗ, ನನ್ನ ಹೆಸರು ಸೋರೆ, ಭವಿಷ್ಯದಿಂದ ಬಂದಿರೋ ನಿನ್ನ ಹೆಂಡತಿ ಅಂತ ಹೇಳ್ತಾಳೆ. ಜಾನಥನ್ಗೆ ಮೊದ್ಲು ಇವಳು ಭವಿಷ್ಯದಿಂದ ಬರೋಕೆ ಹೇಗ್ ಸಾಧ್ಯ ಅಂತ ಆಶ್ಚರ್ಯ ಆಗೋದೇ ಇಲ್ಲ. ಕಾರ್ಲೋ ಮಾಡ್ತಿರೋ ಪ್ರಾಂಕ್ ಇರ್ಬೇಕು ಅಂತ ಮನೆಯ ಹೊರಗೆ ಬಂದು ಕಾರ್ಲೋಗೆ ಫೋನ್ ಮಾಡಿ ಬೈತಾನೆ. ಯಾಕಂದ್ರೆ ಕಾರ್ಲೋ ಅವಾಗವಾಗ ಈ ರೀತಿ ಜೋಕ್ಸ್, ಪ್ರಾಂಕ್ಸ್ ಎಲ್ಲ ಮಾಡ್ತಿರ್ತಾನೆ ಹಾಗಾಗಿ. ಆದ್ರೆ ಕಾರ್ಲೋ, ನನಗೆ ಇಲ್ಲಿ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡೋಕೆ ಟೈಮ್ ಇಲ್ಲ, ಜೊತೆಗೆ ನೀನ್ ಕೊಟ್ಟಿರೋ ಕ್ಲೈಮೇಟ್ ಚೇಂಜ್ ಫೋಟೋಸ್ ನ ಆರ್ಟ್ ಗ್ಯಾಲರಿ ಅವ್ರಿಗೆ ಏನಂತ ಹೇಳ್ಕೊಡ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಈ ಪ್ರಾಂಕ್ ಎಲ್ಲ ಮಾಡೋಕೆ ನನ್ನ ಹತ್ರ ಟೈಮ್ ಇಲ್ಲ, ನಾನೇನು ಮಾಡಿಲ್ಲ ಅಂತ ಹೇಳಿ ಫೋನ್ ಇಡ್ತಾನೆ. ಆದ್ರೆ ಜಾನಥನ್ಗೆ ಕಾರ್ಲೋ ಮೇಲೆನೆ ಡೌಟ್. ಒಳಗೆ ಬಂದು, ಕಾರ್ಲೋ ನಿನಗೆ ಎಷ್ಟು ದುಡ್ಡನ್ನ ಕೊಟ್ಟಿದನೋ ಅದಕ್ಕಿಂತ ಡಬಲ್ ನಾನ್ ಕೊಡ್ತೀನಿ, ಇಲ್ಲಿಂದ ಹೋಗು ಅಂತ ಹೇಳಿದಾಗ ಸೋರೆ ಹೊರಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಜಾನಥನ್ ಕೂಡ ಮನೆಯಿಂದ ಹೊರಟಾಗ ನೋಡಿದ್ರೆ ಸೋರೆ ಕೆಳಗೆನೆ ನಿಂತಿದ್ದಾಳೆ. ವಾಲೆಟ್ ಮತ್ತೆ ಫೋನ್ ನ ತಗೊಂಡ್ ಹೋಗೋದು ಮರಿಬೇಡ ಅಂತ ಹೇಳ್ತಾಳೆ. ಅಂದ್ರೆ ಫೋನ್ ವಾಲೆಟ್ ಎಲ್ಲ ಮರ್ತ್ಬಿಟ್ಟು ಹೋಗ್ತಾನೆ ಅಂತ ಇವಳಿಗೆ ಮೊದ್ಲೇ ಗೊತ್ತು. ಜಾನಥನ್
ಜಾನತನ್ ತನ್ನ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡೋಕೆ ಒಂದು ಕೆಫೆ ಹತ್ರ ಹೋಗ್ಬೇಕಾದ್ರೂ ಕೂಡ ಹಿಂದೆನೆ ಸ್ಮೈಲ್ ಮಾಡ್ತಾ ಇವನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾಳೆ. ಇವನು ವೇಗವಾಗಿ ನಡ್ಕೊಂಡು ಕೊನೆಗೆ ಕೆಫೆ ಅಲ್ಲಿ ಇರೋ ತನ್ನ ಗರ್ಲ್ ಫ್ರೆಂಡ್ ಎಲ್ಸಾ ಹತ್ರ ಬಂದು ಕುತ್ಕೊಂತಾನೆ. ಎಲ್ಸಾಗೆ ಇವನು ಫೋಟೋಗ್ರಾಫರ್ ಆಗಿರೋದು ಇಷ್ಟ ಇಲ್ಲ, ಈ ಕೆಲಸದಲ್ಲಿ ಇನ್ಕಮ್ ಕಡಿಮೆ ಇದೆ ಅಂತ ಹೇಳಿ ತನ್ನ ತಂದೆ ಹತ್ರ ಮಾತಾಡಿದ್ದಾಳೆ. ಅವರು ಇವಳಿಗೋಸ್ಕರ ಸ್ಪೇನ್ ನ ಮ್ಯಾಡ್ರಿಡ್ ಅಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಮಾಡ್ತಿದ್ದಾರೆ, ಹಾಗಾಗಿ ನನ್ ಜೊತೆ ನೀನು ಸೇರ್ಕೋ, ರೆಸ್ಟೋರೆಂಟ್ ನಡೆಸೋಣ ಅಂತ ಕರಿತಾ ಇದ್ದಾಳೆ. ರೆಸ್ಟೋರೆಂಟ್ ನಡೆಸೋದು ಇವಳಿಗೆ ಇಷ್ಟ ಇರ್ಬೋದು, ಜಾನತನ್ಗೆ ಇಷ್ಟ ಇಲ್ವಲ್ಲ. ಸೋಲೋ ಎಕ್ಸಿಬಿಷನ್ ಮಾಡಬೇಕು, ತನ್ನದೇ ಆದ ಫೋಟೋಸ್ ಮಾತ್ರ ಇರೋ ಅಂತ ಎಕ್ಸಿಬಿಷನ್ ಮಾಡಬೇಕು ಅನ್ನೋದು ಇವನ ಗುರಿ. ಜಾನತನ್ ಮುಖ ಉದಿಸ್ಕೊಂಡು ಕೂತಿದ್ದಾಗ ಸೋರೆ ಬಂದು ಇವನ ಪಕ್ಕದಲ್ಲೇ ಕುತ್ಕೊಂಡು ಹೇಳ್ತಾಳೆ, ನಿನಗೆ ಅವಳ ಜೊತೆ ಮ್ಯಾಡ್ರಿಡ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಗೊತ್ತು, ಇದೇ ಕಾರಣಕ್ಕೆ ಮುಂದೆ ಎಲ್ಸಾ ಜೊತೆ ಬ್ರೇಕಪ್ ಮಾಡ್ಕೊಂತ್ಯ, ಅದಕ್ಕೆ ಈಗ್ಲೇ ನಿನ್ ಜೊತೆ ಬರೋಕಾಗಲ್ಲ ಅಂತ ಹೇಳ್ಬಿಡು ಅಂತಾಳೆ. ಆದ್ರೆ ಮೊದ್ಲೇ ಎಲ್ಸಾ ಇವಳ್ಯಾರು ಅಂತ ಕೇಳಿದಾಗ, ನಾನು ಇವನ ಹೆಂಡತಿ, ನಮ್ಮ ಮದುವೆ ಇಂಡೋನೇಷ್ಯಾ ಅಲ್ಲೇ ಆಗಿತ್ತು, ನನಗೆ ತಾಳ್ಮೆ ಜಾಸ್ತಿ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀನಿ, ಇದೇನ್ ಮೊದ್ಲೆಲ್ಲ ಈ ರೀತಿ ಬೇರೆ ಹುಡುಗಿ ಜೊತೆ ಜಾನತನ್ ಇರೋದು ಅಂತ ಸೋರೆ ಹೇಳ್ತಿದ್ದಂಗೆ ಎಲ್ಸಾ ಇಷ್ಟು ದಿನ ಇವನು ಸಿಂಗಲ್ ಅಂತ ಸುಳ್ಳು ಹೇಳಿ ಯಾಮರ್ಸ್ತಿದ್ದ ಅನ್ಕೊಂಡು ಮುಖಕ್ಕೆ ನೀರ್ ಎರಚಿ ಹೋಗ್ತಾಳೆ. ಜಾನತನ್ ಅವಳನ್ನ ತಡೆಯೋಕೆ ಹೊರಟಾಗ, ಹೋಗ್ಬೇಡ, ಕಾಲ್ ಜಾರಿ ಬೀಳ್ತೀಯ ಅಂತ ಸೋರೆ ಹೇಳ್ತಾಳೆ. ಇವಳು ಹೇಳ್ದಂಗೆ ಜಾನತನ್ ಕಾಲ್ ಜಾರಿ ಬೀಳ್ತಾನೆ. ಇದೇನ್ ಇವಳು ಹೇಳಿದ್ದೆಲ್ಲ ಆಗ್ತಿದ್ಯೋ ಇಲ್ಲ ಏನಾಗುತ್ತೆ ಅನ್ನೋದೆಲ್ಲ ಮೊದ್ಲೇ ಅವಳಿಗೆ ಗೊತ್ತಾ ಅನ್ನೋದೇ ಅರ್ಥ ಆಗ್ತಿಲ್ಲ ಜಾನತನ್ಗೆ. ಸೋರೆ ಮೇಲೆ ಕೋಪ ಮಾಡ್ಕೊಂಡು ಸೀದಾ ತನ್ನ ಮನೆಗೆ ವಾಪಸ್ ಬಂದಾಗ ಹಿಂದೆನೆ ಸೋರೆ ಕೂಡ ಮನೆ ಹತ್ರನೇ ಬರ್ತಾಳೆ. ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಜಾನತನ್ ಹೇಳಿದಾಗ ಮನೆ ಒಳಗೆ ಬರಲ್ಲ, ಆದ್ರೆ ಹೊರಗೇನೆ ಕುತ್ಕೊಂತಾಳೆ ಸೋರೆ. ಸಂಜೆ ಆದ್ರೂ ಸುಮ್ನೆ ಇಲ್ಲೇ ಕೂತಿರ್ತಾಳೆ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಜಾನತನ್ ಮಲ್ಗಿ ಮುಂದಿನ ದಿನ ಎದ್ ನೋಡಿದ್ರೆ ಸೋರೆ ಇನ್ನು ಹೊರಗೆ ಕೂತಿದ್ದ ಜಾಗದಲ್ಲೇ ಕೂತಿದ್ದಾಳೆ, ಊಟ ನೀರು ಏನೂ ಇಲ್ಲ. ಅದಕ್ಕೆ ಜಾನತನ್ಗೆ ಬೇಜಾರಾಗಿ ಮೊದ್ಲಿವಳನ್ನ ಒಂದು ಹೋಟೆಲ್ಗೆ ಕರ್ಕೊಂಡ್ ಬಂದು ತಿಂಡಿ ಕೊಡ್ಸಿ, ಇಲ್ಲಿಗೆ ಎಲ್ಲ ಮುಗೀತು, ಹೋಗಿ ಕಾರ್ಲೋಗೆ ಈ ರೀತಿ ತಮಾಷೆ ಮಾಡೋದೆಲ್ಲ ಸರಿಯಲ್ಲ ಅಂತ ಹೇಳ್ಬಿಡು ಅಂದಾಗ, ಕಾರ್ಲೋಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ, ನಾನು ಭವಿಷ್ಯದಿಂದ ಬಂದಿರೋದು, ನನಗೆ ನಿನ್ ಬಗ್ಗೆ ಎಲ್ಲಾ ವಿಷಯ ಗೊತ್ತಿದೆ, ಬೇಕಿದ್ರೆ ನನಗೆ ಗೊತ್ತಿಲ್ಲ ಅಂತ ನಿನಗೆ ಅನ್ಸೋ ಯಾವುದರ ಬಗ್ಗೆ ಬೇಕಾದ್ರೂ ಪ್ರಶ್ನೆ ಕೇಳು ಅಂತ ಸೋರೆ ಹೇಳ್ತಾಳೆ. ಇವನು ತನ್ನ ತಾಯಿಯ ಬಗ್ಗೆ ಹೇಳು ಅಂತ ಕೇಳಿದಾಗ ಅವರ ಹೆಸರು, ಅವರು 12 ಜನ ಮಕ್ಕಳಲ್ಲಿ ಒಬ್ರು ಅನ್ನೋದಷ್ಟೇ ಅಲ್ಲ, ಜಾನತನ್ನ ಅಕ್ಕ ಒಬ್ಳು ಇದ್ದಾಳೆ, ಅವಳ ಬಗ್ಗೆ ಕೂಡ ಹೇಳ್ತಾಳೆ. ಇಲ್ಲಿಂದ 3 ವರ್ಷದ ನಂತರ ನಿಮ್ಮ ಅಕ್ಕನ ಮದುವೆ ಸಮಯದಲ್ಲೇ ನಾವು ಮೊದಲನೇ ಬಾರಿ ಭೇಟಿ ಆಗೋದು ಅಂತ ಎಲ್ಲಾ ವಿಷಯ ಕರೆಕ್ಟ್ ಆಗಿ ಹೇಳ್ತಾಳೆ. ಈಗ್ಲೂ ಭವಿಷ್ಯದಿಂದ ಇವಳು ಹೇಗೆ ಬರೋಕೆ ಸಾಧ್ಯ ಅಂತ ಜಾನತನ್ಗೆ ಅರ್ಥ ಆಗ್ತಿಲ್ಲ. ಸೋರೆ ಕೂಡ ಇವನಿಂದ ದೂರ ಹೋಗ್ದಲೆ ಇವನ ಮನೆಗೇನೆ ಬರ್ತಾಳೆ. ಭವಿಷ್ಯದಿಂದ ಬಂದಿದ್ಯಾ ಅನ್ನೋದು ನಿಜಾನೇ ಆದ್ರೆ ಯಾಕೆ ಬಂದಿದ್ಯಾ ಅಂತ ಜಾನತನ್ ಕೇಳಿದಾಗ, ನಿನ್ನ ಜೀವನ ಸರಿ ಮಾಡೋಕೆ ಬಂದಿದ್ದೀನಿ ಅಂತ ಹೇಳಿ ಇವನು ಫೋಟೋಸ್ ಡೆವಲಪ್ ಮಾಡೋ ಜಾಗಕ್ಕೆ ಕರ್ಕೊಂಡ್ ಬರ್ತಾಳೆ. ಆರ್ಟ್ ಗ್ಯಾಲರಿ ಓನರ್ ಮತ್ತೆ ಎಕ್ಸಿಬಿಷನ್ ನ ಅರೇಂಜ್ ಮಾಡೋ ಡೇವಿಡ್ ಅನ್ನೋ ವ್ಯಕ್ತಿಯನ್ನ ಭೇಟಿ ಆಗೋಕೆ ನೀನು ಹೋಗ್ತೀಯಾ ಅಂತ ನನಗೆ ಮೊದ್ಲೇ ಗೊತ್ತಿದೆ, ಆದ್ರೆ ಅವರಿಗೆ ಆರ್ಟಿಕಲ್ ತೆಗ್ದಿರೋ ಕ್ಲೈಮೇಟ್ ಚೇಂಜ್ ಬಗ್ಗೆ ಇರೋ ಫೋಟೋಸ್ ಕೊಡ್ಬೇಡ, ನೀನು ಒಂದ್ಸಲ ಲದಾಖ್ಗೆ ಹೋಗಿದ್ದಾಗ ತೆಗ್ದಿದ್ದಲ್ಲ ಆ ಫೋಟೋಸ್ ನ ಕೊಡು. ಒಬ್ಳು ಮಹಿಳೆ ದೇವಸ್ಥಾನದ ಹೊರಗೆ ಕೂತಿರೋ ಫೋಟೋ ಡೇವಿಡ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಇವಳು ಹೇಳ್ದಂಗೆ ಟ್ರೈ ಮಾಡಿ ನೋಡೋಣ ಅಂತ ಕಾರ್ಲೋ ಜೊತೆ ಡೇವಿಡ್ ನ ಭೇಟಿಯಾಗಿ ಲದಾಖ್ ಅಲ್ಲಿ ತೆಗ್ದಿರೋ ಫೋಟೋಸ್ ನ ತೋರಿಸಿದಾಗ ಸೋರೆ ಹೇಳ್ದಂಗೆ ಡೇವಿಡ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಎಕ್ಸಿಬಿಷನ್ ಅಲ್ಲಿ ಇವನ ಫೋಟೋಸ್ ನ ಕೂಡ ಹಾಕೋಕೆ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಸೋರೆ ಹೇಳ್ತಿರೋದ್ರ ಮೇಲೆ ಜಾನತನ್ಗೆ ನಂಬಿಕೆ ಬರ್ತಿದೆ. ನೋಡ್ದಾ, ನಾನು ಹೇಳ್ದಂಗೆ ನಿನ್ನ ಜೀವನ ಉದ್ಧಾರ ಮಾಡೋಕೆ ಅಂತಾನೆ ಬಂದಿರೋದು, ಮುಂದೆನೂ ಅಷ್ಟೇ ನಾನು ಹೇಳ್ದಂಗೆ ಮಾಡಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ, ನಾನು ಹೇಳಿದ್ದು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡು ಅಂತ ಕೇಳಿದಾಗ ಆಯ್ತು ಅಂತ ಜಾನತನ್ ಪ್ರಾಮಿಸ್ ಮಾಡ್ತಾನೆ. ಇದಾದ್ಮೇಲೆ ಮೊದಲು ಸೋರೆ ಇವನ ಹತ್ರ ಇದ್ದ ಎಲ್ಲಾ ಸಿಗರೇಟ್ಸ್ ನ ಮುರ್ದಾಕಿ ಬಿಸಾಕ್ತಾಳೆ. ಆಮೇಲೆ ಮನೆಯಲ್ಲಿ ಇದ್ದ ಎಣ್ಣೆ ಅಂಗಡಿ ಖಾಲಿ ಮಾಡ್ತಾಳೆ. ಮಾರ್ಕೆಟ್ಗೆ ಹೋಗಿ ಒಳ್ಳೆ ಆರೋಗ್ಯಕ್ಕೆ ಯಾವ ಹಣ್ಣು ತರಕಾರಿ ಬೇಕೋ ಅದನ್ನ ಮಾತ್ರ ತಗೊಂಡ್ ಬರ್ತಾಳೆ. ರಾತ್ರಿ ಹೊತ್ತು ಲೇಟ್ ಆದ್ರೂ ಕೆಲಸ ಮಾಡೋದನ್ನ ನಿಲ್ಸೋಕೆ ಹೇಳ್ತಾಳೆ. ಅಷ್ಟೇ ಅಲ್ಲ, ಪ್ರತಿದಿನ ಎಕ್ಸರ್ಸೈಸ್ ಮಾಡೋಕು ಕರ್ಕೊಂಡು ಹೋಗ್ತಿದ್ದಾಳೆ. ಇದೆಲ್ಲ ಯಾಕೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಒಂದಿನ ಜಾನತನ್ನ ಆಸೆ ಅಂತೆ ಕೇವಲ ಇವನ ಫೋಟೋಸ್ ಇರೋ ಎಕ್ಸಿಬಿಷನ್ ನ ಡೇವಿಡ್ ಅರೇಂಜ್ ಮಾಡಿದ್ದಾರೆ. ಆದ್ರೆ ದೊಡ್ಡ ಎಕ್ಸಿಬಿಷನ್ ಏನು ಅಲ್ಲ, ಇವನ್ ಅನ್ಕೊಂಡಿರೋ ಹಾಗೆ ದೊಡ್ಡ ಆರ್ಟ್ ಗ್ಯಾಲರಿ ತುಂಬಾ ತನ್ನದೇ ಆದ ಫೋಟೋಸ್ ಇರಬೇಕು ಅಂತ ಆಸೆ. ಅದರ ಕಡೆ ಒಂದು ಹೆಜ್ಜೆ ಇಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮ್ಯಾಡ್ರಿಡ್ ಅಲ್ಲೂ ಒಂದು ಎಕ್ಸಿಬಿಷನ್ ಮಾಡೋಕೆ ಡೇವಿಡ್ ಡಿಸೈಡ್ ಮಾಡಿರೋದ್ರಿಂದ ಬೇರೆ ಯಾವ್ದಾದ್ರು ಫೋಟೋಸ್ ಇದೆಯಾ ಅಂತ ಕೇಳ್ತಾರೆ. ಇವನ ಹತ್ರ ಆರ್ಟಿಕ್ ಪ್ರದೇಶಕ್ಕೆ ಹೋಗಿದ್ದಾಗ ಕ್ಲಿಕ್ ಮಾಡಿರೋ ಫೋಟೋಸ್ ಬಿಟ್ರೆ ಬೇರೆ ಯಾವ ಫೋಟೋಸ್ ಕೂಡ ಸದ್ಯಕ್ಕೆ ಇಲ್ಲ. ಕ್ಲೈಮೇಟ್ ಚೇಂಜ್ ಬಗ್ಗೆ ಫೋಟೋಸ್ ಅಂದ್ರೆ ಜಾಸ್ತಿ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ, ನೋಡೋಣ ಒಂದ್ಸಲ ತೋರ್ಸು ಅಂತ ಡೇವಿಡ್ ಹೇಳಿ ಹೋಗ್ತಾರೆ. ಇದೆಲ್ಲದರ ನಡುವೆ ನಾನು ನಿನ್ನ ಹೇಗೆ ಮದ್ವೆ ಆಗ್ತೀನಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಜಾನತನ್ ಕೇಳಿದಾಗ, ಹೋಗ್ತಾ ಹೋಗ್ತಾ ನನ್ನ ಇಷ್ಟಪಡೋಕೆ ಶುರು ಮಾಡ್ತೀಯಾ ಅಂತ ಹೇಳ್ತಾಳೆ ಸೋರೆ. ಇವತ್ ರಾತ್ರಿ ಜಾನತನ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಬುಕ್ ಓದ್ತಾ ಇದ್ದಾನೆ. ಯಾಕಂದ್ರೆ ಇವನು ತೆಗ್ದಿರೋ ಫೋಟೋಸ್ ಜೊತೆ ಏನಾದ್ರೂ ಸ್ಟೋರಿ ಇರ್ಬೇಕಲ್ಲ, ಫೋಟೋ ಅಲ್ಲಿ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡೋಕೆ. ಹಾಗಾಗಿ ಇದೇ ಸಮಯಕ್ಕೆ ಸೋರೆಗೆ ಒಂದು ಎನ್ವಲಪ್ ಸಿಗುತ್ತೆ. ಏನಿದು ಅಂತ ಓಪನ್ ಮಾಡೋಕೆ ಹೋದಾಗ ಜಾನತನ್ ಓಪನ್ ಮಾಡೋಕೆ ಕೊಡಲ್ಲ. ಬೇಡ, ಅದರಲ್ಲಿ ಏನೋ ಇದೆ, ನೋಡ್ಬೇಡ, ಸುಮ್ನಿರು ಅಂತ ಎನ್ವಲಪ್ ಕಿತ್ಕೊಳ್ಳೋಕೆ ಇವಳಿಗೆ ಕಚಗುಳಿ ಇಡೋಕೆ ಶುರು ಮಾಡ್ತಾನೆ. ನಂತರ ಎನ್ವಲಪ್ ಏನೋ ಕಿತ್ಕೊಂಡ. ಆದ್ರೆ ಇವರಿಬ್ಬರ ನಡುವೆ ಈಗ ಒಂದು ರೊಮ್ಯಾಂಟಿಕ್ ಮೂಮೆಂಟ್ ಕ್ರಿಯೇಟ್ ಆಯ್ತು. ಜಾನತನ್ ಏನಾದ್ರೂ ಮಾಡೋ ಅಷ್ಟ್ರಲ್ಲೇ ಸೋರೆ ಮದುವೆ
ಮದುವೆ ಆದ್ಮೇಲೆ ನಮ್ದು ಫಸ್ಟ್ ಟೈಮ್ ಅಂತ ಹೇಳ್ತಾಳೆ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ವಲ್ಲ ಅಂತ ಸುಮ್ನಾಗ್ತಾನೆ ಜಾನಥನ್. ಮುಂದಿನ ದಿನ ಬೆಳಗ್ಗೆ ಜಾನಥನ್ ಸೋರೆಗೆ ತಾನು ಆರ್ಟಿಕ್ ಅಲ್ಲಿ ತೆಗೆದಿರೋ ಫೋಟೋಸ್ ತೋರಿಸ್ತಾನೆ. ಇವಳಿಗೂ ಇದು ಇಷ್ಟ ಆಗುತ್ತೆ. ಆದ್ರೆ ಜಾನಥನ್ಗೆ ಎಲ್ಲಾ ಫೋಟೋಸ್ ಒಂದೇ ರೀತಿ ಹಿಮದಲ್ಲೇ ತೆಗೆದಿರೋ ಹಾಗೆ ಇದೆಯಲ್ಲ, ಇನ್ನ ಏನಾದ್ರೂ ಡಿಫ್ರೆಂಟ್ ಆಗಿರೋ ಫೋಟೋಸ್ ಇದರ ನಡುವೆ ಇರಬೇಕು ಅಂತ ಹೇಳಿ ಸೂರ್ಯಾಸ್ತದ ಫೋಟೋ ತೆಗೆಯೋಕೆ ಸೋರೆನ ಸಮುದ್ರದ ಹತ್ರ ಕರ್ಕೊಂಡ್ ಬರ್ತಾನೆ. ಸೂರ್ಯ ನೀರಲ್ಲಿ ಮುಳುಗ್ತಾ ಇರೋ ಹಾಗೆ ಕಾಣೋ ಸಂದರ್ಭದಲ್ಲಿ ಫೋಟೋ ತೆಗಿಬೇಕಾದ್ರೆ ಸೋರೆ ಬಂದು ಬೆಳಗಿಂದ ಏನು ತಿಂದಿಲ್ಲ, ಮೊದ್ಲು ಏನಾದ್ರೂ ತಿನ್ನೋಣ ಬಾ ಅಂತ ಕರೆಯೋಕೆ ಕ್ಯಾಮ್ರಾ ಮುಂದೆ ಬಂದಾಗ ಇವಳು ನಿಂತಿರೋ ಜಾಗ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಹಿಂದೆ ಸೂರ್ಯಾಸ್ತ ಆಗ್ತಾ ಇದೆ, ಮುಂದೆ ಸೋರೆ ನಿಂತಿದ್ದಾಳೆ. ಅದಕ್ಕೆ ಒಂದೇ ಒಂದು ಫೋಟೋ ತಗೊಂತೀನಿ ನಿಂತ್ಕೋ ಅಂತ ಹೇಳಿ ಒಂದು ಚೆನ್ನಾಗಿರೋ ಫೋಟೋ ಕ್ಲಿಕ್ ಮಾಡ್ತಾನೆ. ರಾತ್ರಿ ಇಲ್ಲೇ ಟೆಂಟ್ ಹಾಕೊಂಡು ಮಲಗಿದ್ದಾಗ ಜಾನಥನ್ಗೆ ನಿದ್ದೆನೆ ಬರ್ತಿಲ್ಲ. ಎಲ್ಲಿ ಡೇವಿಡ್ಗೆ ಈ ಹೊಸ ಫೋಟೋಸ್ ಇಷ್ಟ ಆಗಲ್ವೇನೋ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮುಂದಿನ ದಿನ ಬೆಳಗ್ಗೆ ಮನೆಗೆ ಬಂದು ಇವತ್ ರಾತ್ರಿ ಮತ್ತೆ ರೂಮ್ ಅಲ್ಲಿ ಮಲಗಿದ್ದಾಗ ಸೋರೆ ಮಲಗಿದ್ದಾಳೆ. ಆದ್ರೆ ಮತ್ತೆ ಇವನಿಗೆ ಟೆನ್ಷನ್ಗೆ ನಿದ್ದೆ ಬರ್ತಿಲ್ಲ. ಈಗ ಸೋರೆಗೆ ಕಾಣ್ದಂಗೆ ಬ್ಯಾಗ್ ಅಲ್ಲಿ ಬಚ್ಚಿಡ್ಕೊಂಡಿದ್ದ ಸಿಗರೇಟ್ ಎತ್ಕೊಂಡ್ ಬಂದು ಹೊರಗೆ ಸ್ಮೋಕ್ ಮಾಡ್ತಿದ್ದಾಗ ಸೋರೆ ಕೂಡ ಎದ್ದು ಬಂದು ಸಿಗರೇಟ್ ಬಿಸಾಕೋಕೆ ಹೇಳ್ತಿದ್ದಾಳೆ. ಇವನು ಕದ್ದು ಮುಚ್ಚಿ ಸ್ಮೋಕ್ ಮಾಡ್ತಾ ಇರೋದು ನೋಡಿ ಇವಳಿಗೆ ತುಂಬಾನೇ ಕೋಪ ಬಂದಿದೆ. ಇದೊಂದ್ಸಲ ಅಷ್ಟೇ, ಮತ್ತೆ ಸ್ಮೋಕ್ ಮಾಡಲ್ಲ, ಸಡನ್ ಆಗಿ ಬಿಟ್ಬಿಡು ಅಂದ್ರೆ ಹೇಗೆ ಬಿಡ್ಲಿ ಅಂತ ಜಾನಥನ್ ಕೇಳ್ತಾ ಇದ್ದಾನೆ. ಇದಕ್ಕೆ ಸೋರೆ ಪ್ರತಿ ಸಲಾನು ಇದನ್ನೇ ಹೇಳ್ತೀಯಾ, ಇದೇ ಕೊನೆ ಅಂತ ಪದೇ ಪದೇ ಸ್ಮೋಕ್ ಮಾಡೋದು ಮುಂದುವರಿಸ್ತೀಯಾ. ಪ್ರತಿ ಬಾರಿ ನೀನು ಸ್ಮೋಕ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ, ಇಲ್ಲಿವರೆಗೂ ನನಗೆ ಸಾಧ್ಯ ಆಗಿಲ್ಲ. ನಾನು ಮತ್ತೆ ಈಗ ಶುರು ಮಾಡಬೇಕು, ಇದೇನು ಮೊದಲನೇ ಬಾರಿ ಅಲ್ಲ ನಾನು ಇದೆಲ್ಲ ಮಾಡ್ತಿರೋದು ಅಂತ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ತಾಳೆ. ಅದೇ ಈಗಿನಿಂದ ಸರಿಯಾಗಿ 8 ವರ್ಷದ ನಂತರ ಜಾನಥನ್ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ತಾನೆ. ಈ ವಿಷಯ ಹೇಳ್ತಿದ್ದಂಗೆ ಸೋರೆನ ಮೂಗಲ್ಲಿ ರಕ್ತ ಬರೋಕೆ ಶುರು ಆಯ್ತು. ಇದ್ದಕ್ಕಿದ್ದಂಗೆ ಕೆಳಗೆ ಬಿದ್ದು ಸ್ವಲ್ಪ ಹೊತ್ತಾದ್ಮೇಲೆ ಸೋರೆ ಸಾವನ್ನಪ್ತಾಳೆ. ನಂತರ ಮತ್ತೆ ಮಲಗಿರೋ ಜಾನಥನ್ ನ ಪಕ್ಕ ಬೆಡ್ ಮೇಲೆ ಇವಳಿಗೆ ಎಚ್ಚರಿಕೆ ಆಯ್ತು. ಜಾನಥನ್ ಕೂಡ ಎಚ್ಚರಗೊಳ್ತಿದ್ದಂಗೆ ಇವಳನ್ನ ನೋಡಿ ಗಾಬರಿ ಆಗಿ ಯಾರ್ ನೀನು ಅಂತ ಕೇಳ್ತಾನೆ. ನನ್ನ ಹೆಸರು ಸೋರೆ ಅಂತ, ನಾನು ಭವಿಷ್ಯದಿಂದ ಬಂದಿರೋ ನಿನ್ನ ಹೆಂಡತಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಮೊದ್ಲು ಏನೆಲ್ಲ ಆಗುತ್ತೋ ಅದೆಲ್ಲ ಈಗ್ಲೂ ಕೂಡ ನಡೀತಾ ಹೋಗುತ್ತೆ ಸ್ನೇಹಿತರೆ. ಕಾರ್ಲೋ ಪ್ರಾಂಕ್ ಮಾಡ್ತಿದ್ದಾನೆ ಅನ್ಕೊಂಡು ಜಾನಥನ್ ಕಾರ್ಲೋಗೆ ಫೋನ್ ಮಾಡೋದು, ಆಮೇಲೆ ಎಲ್ಸಾನ ಭೇಟಿ ಆದಾಗ ಅವಳು ಇವನ ಮುಖಕ್ಕೆ ನೀರೆರ್ಚಿ ಬ್ರೇಕಪ್ ಮಾಡ್ಕೊಂಡು ಹೋಗೋದು, ಸೋರೆಗೆ ನನ್ನಿಂದ ದೂರ ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ ನ ಕರಿತೀನಿ ಅಂತ ಜಾನಥನ್ ಹೇಳಿದಾಗ ಮನೆಯ ಹೊರಗೇನೆ ರಾತ್ರಿ ಎಲ್ಲ ಕೂತಿರ್ತಾಳೆ. ಬೆಳಗ್ಗೆ ಇವಳಿಗೆ ತಿಂಡಿ ಕೊಡಿಸಿದಾಗ ತಾನು ನಿಜವಾಗ್ಲೂ ಭವಿಷ್ಯದಿಂದಾನೇ ಬಂದಿರೋದು ಅನ್ನೋದನ್ನ ಪ್ರೂವ್ ಮಾಡ್ತಾಳೆ. ನಂತರ ಜಾನಥನ್ನ ಜೀವನ ಸರಿ ಮಾಡೋಕೆ, ಇವನ ಜೀವನ ಶೈಲಿಯನ್ನ ಬದಲಾಯಿಸೋಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ. ಇದನ್ನ ಕೂಡ ನಾವು ನೋಡಿದೀವಿ. ಸಿಗರೇಟ್ಸ್ ನ ಬಿಸಾಕೋದು, ಆಲ್ಕೋಹಾಲ್ ಬಾಟಲ್ಸ್ ನ ಖಾಲಿ ಮಾಡೋದು, ಬೇಗ ನಿದ್ದೆ ಮಾಡೋದು, ಎಕ್ಸರ್ಸೈಸ್ ಮಾಡಿಸೋದು ಎಲ್ಲ ಮಾಡ್ತಾಳೆ. ಸೂರ್ಯಾಸ್ತದ ಫೋಟೋ ತಗೊಂಡ್ ಬಂದಾದ್ಮೇಲೆ ಇವತ್ತೇ ಅಲ್ವಾ ಸ್ಮೋಕ್ ಮಾಡೋದು ಅಂತ ಜಾನಥನ್ ಗಿಂತ ಮೊದಲು ಸೋರೆನೆ ಎದ್ದು ಹೋಗಿ ಜಾನಥನ್ ಬಚ್ಚಿಡ್ಕೊಂಡಿದ್ದ ಸಿಗರೇಟ್ಸ್ ನ ಕೂಡ ನಾಶ ಮಾಡ್ತಾಳೆ. ಆದ್ರೂ ಜಾನಥನ್ ಸುಮ್ನಾಗಲ್ಲ, ಕುಡ್ದು ಒಂದು ಜಾಗದಲ್ಲಿ ಬಿದ್ದಿರ್ತಾನೆ. ಎಷ್ಟ್ ಹೇಳಿದ್ರು ನೀನು ಕೇಳಲ್ಲ ಅಲ್ವಾ, ಹೀಗೆ ಆದ್ರೆ ನೀನು ಸತ್ತೋಗ್ತೀಯ ಅಂತ ಭವಿಷ್ಯದಲ್ಲಿ ನಡೆಯೋ ಇವನ ಸಾವಿನ ಸತ್ಯವನ್ನ ಹೇಳಿದಾಗ ಮತ್ತೆ ಇವಳ ಮೂಗಲ್ಲಿ ಮೊದ್ಲಿನ ತರ ರಕ್ತ ಬಂದು ಸಾವನ್ನಪ್ತಾಳೆ. ಮತ್ತೆ ಸಮಯದಲ್ಲಿ ಹಿಂದಕ್ಕೆ ಹೋಗಿ ಮಲಗಿರೋ ಜಾನಥನ್ ನ ಪಕ್ಕ ಇವಳಿಗೆ ಎಚ್ಚರಿಕೆ ಆಗುತ್ತೆ. ಇದೇ ರೀತಿ ಪದೇ ಪದೇ ಟೈಮ್ ರೀಸೆಟ್ ಆಗ್ತಾನೆ ಇರುತ್ತೆ. ಸೋರೆ ಏನೇನೋ ಮಾಡಿ ಇವನು ಸ್ಮೋಕ್ ಮಾಡದೇ ಇರೋ ಹಾಗೆ ಕುಡಿದೇ ಇರೋ ಹಾಗೆ ನೋಡ್ಕೊಂಡ್ರು ಕೂಡ ಒಂದಲ್ಲ ಒಂದು ದಿನ ಕುಡ್ದು ಅಥವಾ ಸ್ಮೋಕ್ ಮಾಡಿದಾಗ ಸೋರೆ ಸತ್ಯ ಹೇಳಿ ಮತ್ತೆ ಸಮಯದಲ್ಲಿ ಹಿಂದಕ್ಕೆ ಹೋಗ್ತಾಳೆ. ಜಾನಥನ್ ನ ಪಕ್ಕ ಎಚ್ಚರಗೊಳ್ತಾಳೆ, ಮತ್ತೆ ಮೊದ್ಲಿಂದ ಶುರು ಮಾಡ್ತಾಳೆ, ಮತ್ತೆ ಸಾಯ್ತಾಳೆ, ಮತ್ತೆ ಟೈಮ್ ರೀಸೆಟ್ ಆಗುತ್ತೆ. ಹೇಗೆ ಅಂದ್ರೆ ನಾವು ಟೈಮರ್ ಇಟ್ಕೊಂಡು ಏನಾದ್ರೂ ಕೆಲಸ ಮಾಡ್ತಿರ್ತೀವಿ, ಟೈಮ್ಗೆ ಸರಿಯಾಗಿ ನಾವು ಅನ್ಕೊಂಡಿರೋ ಕೆಲಸ ಮಾಡೋಕ್ ಆಗ್ಲಿಲ್ಲ ಅಂದ್ರೆ ಟೈಮರ್ ಅಲ್ಲಿ ಟೈಮ್ ರೀಸೆಟ್ ಮಾಡಿ ಮತ್ತೆ ನಮ್ಮ ಕೆಲಸ ಶುರು ಮಾಡಲ್ವಾ, ಅದೇ ರೀತಿ ಇವಳ ಜೀವನನೇ ಆಗೋಗಿದೆ. ಟೈಮ್ ಅಲ್ಲಿ ಹಿಂದಕ್ಕೆ ಹೋಗಿ ಬಂದಾಗೆಲ್ಲ ಏನೆಲ್ಲ ಆಗಿತ್ತು ಅನ್ನೋದು ಸೋರೆಗೆ ಮಾತ್ರ ನೆನ್ಪಿರುತ್ತೆ, ಜಾನಥನ್ಗೆ ಏನು ನೆನ್ಪಿರಲ್ಲ. ಅದಕ್ಕೆ ಸೋರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದಿದ್ದು. ಜಾನಥನ್ ಎಲ್ಲ ಮರ್ತೋಗಿರೋದ್ರಿಂದ ಮಾನಸಿಕವಾಗಿ ಯಾವುದೇ ರೀತಿ ಒತ್ತಡ ತೊಂದರೆ ಏನೂ ಆಗಿರಲ್ಲ. ಅದೇ ಸೋರೆಗೆ ತನ್ನ ಗಂಡನನ್ನ ಕಾಪಾಡೋಕ್ ಆಗ್ತಿಲ್ವಲ್ಲ ಅಂತ ಎಷ್ಟು ದುಃಖ ಆಗ್ತಿರ್ಬೋದು. ದುಃಖ ಇದ್ರೂ ಕೂಡ ಟೈಮ್ ರೀಸೆಟ್ ಆದಾಗೆಲ್ಲ ಮುಖದ ಮೇಲೆ ಸ್ಮೈಲ್ ಇಟ್ಕೊಂಡು ಓಡಾಡ್ತಿರೋದು ನಾವೆಲ್ಲ ನೋಡಿದೀವಿ. ಆದ್ರೆ ಅದು ಇವಳು ನಾಟಕ ಮಾಡ್ತಾ ಇರೋದು. ಜಾನಥನ್ ತನ್ನ ಮುಂದೆ ಇಲ್ಲ ಅಂದಾಗೆಲ್ಲ ಇವಳು ತುಂಬಾನೇ ಅಳ್ತಾ ಇರ್ತಾಳೆ. ಅಳುನ ಕಂಟ್ರೋಲ್ ಮಾಡ್ಕೊಂಡು ಖುಷಿಯಾಗಿರೋ ಹಾಗೆ ಜಾನಥನ್ ಮುಂದೆ ನಾಟಕ ಆಡ್ತಾ ಇರ್ತಾಳೆ. ಹೀಗೆ ನಡೀತಿದ್ದಾಗ ಒಂದಿನ ಜಾನಥನ್ ಕದ್ದು ಮುಚ್ಚಿ ಸ್ಮೋಕ್ ಮಾಡ್ಬೇಕಾದ್ರೆ ಈ ಬಾರಿ ಇವಳು ಹೇಳ್ತಾಳೆ, ನಾನು ಅನ್ಕೊಂಡಿದ್ದೆ ನಿನ್ನಲ್ಲಿ ಬದಲಾವಣೆಯನ್ನ ತರ್ಬೋದು ಅಂತ, ನನಗೆ ನಂಬಿಕೆ ಇತ್ತು ಕೂಡ, ಆದ್ರೆ ನನ್ನ ನಂಬಿಕೆ ಸುಳ್ಳಾಯ್ತು. ಮನುಷ್ಯರು ಯಾವತ್ತೂ ಬದಲಾಗಲ್ಲ. ನೀನು ಭವಿಷ್ಯದಲ್ಲಿ ನನ್ನ ಜೊತೆ ಮದುವೆ ಆಗಿ ನಿನ್ನ ಈ ಕೆಟ್ಟ ಚಟಗಳಿಂದ ನನಗಿಂತ ಮುಂಚೆನೆ ಸಾವನ್ನಪ್ಪಿ ನನ್ನ ಒಂಟಿ ಮಾಡೋದು ಬೇಡ. ನಾನು ಈಗ ನಿನ್ನ ಜೀವನದಿಂದ ದೂರ ಹೋಗ್ತೀನಿ, ಏನಾದ್ರೂ ಮಾಡ್ಕೋ. 3 ವರ್ಷದ ನಂತರ ನಿಮ್ಮ ಅಕ್ಕನ ಮದುವೆಯಲ್ಲಿ ನಾನು ಕೂಡ ಇರ್ತೀನಿ. ಆಗ ಮಿಸ್ ಆಗು ನನ್ನ ಹತ್ರ ಬಂದು ಮಾತಾಡ್ಬೇಡ, ನನ್ನ ಪರಿಚಯ ಮಾಡ್ಕೋಬೇಡ. ಆಮೇಲೆ ನಾನು ನಿನ್ನ ಇಷ್ಟಪಡೋದು, ಮದುವೆ ಆಗೋದು, ನೀನು ನನ್ನ ಬಿಟ್ಟು ಹೋಗೋದು ಏನು ನಡೆಯಲ್ಲ ಅಂತ ಸತ್ಯ ಹೇಳ್ತಿದ್ದಂಗೆ ಮತ್ತೆ ಅವಳ ಮೂಗಲಿ ರಕ್ತ ಬಂದು ಸಾವನ್ನಪ್ತಾಳೆ. ಭವಿಷ್ಯದಲ್ಲಿ ಇವನ ಸಾವು ಹೇಗಾಗುತ್ತೆ ಅಥವಾ ಸಾಯ್ತಾನೆ ಅಂತ ಹೇಳಿದ್ರೆ ಸಾಕು, ಆಗ ಟೈಮ್ ರೀಸೆಟ್ ಆಗ್ತಿದೆ ಸ್ನೇಹಿತರೆ.
ಇದೆಲ್ಲ ಓಕೆ, ಆದ್ರೆ ಟೈಮ್ ಟ್ರಾವೆಲ್ ಹೇಗ್ ಮಾಡ್ತಿದ್ದಾಳೆ, ಟೈಮ್ ಮೆಷಿನ್ ಇದೆಯಾ ಏನ್ ಕತೆ ಅಂತ ನಿಮಗೆ ಡೌಟ್ ಬರ್ತಿರ್ಬೋದು ಸ್ನೇಹಿತರೆ. ಇದರ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ. ಥಿಯರೀಸ್ ಕೂಡ ಈ ಟೈಮ್ ಟ್ರಾವೆಲ್ ಹೇಗಾಯ್ತು ಯಾಕಾಯ್ತು ಅನ್ನೋದ್ರ ಮೇಲೆನೆ ಇರೋದು. ಸೊ ಈಗ ಮತ್ತೆ ಜಾನತನ್ ಪಕ್ಕ ಎಚ್ಚರಿಕೆ ಆದಾಗ ಈ ಬಾರಿ ಜಾನತನ್ ಹೇಳೋವರೆಗೂ ಕಾಯಲ್ಲ, ಇವನನ್ನ ಚೇಂಜ್ ಮಾಡೋಕೆ ಆಗಲ್ಲ ಅಂತ ಎದ್ದು ಮನೆಯಿಂದ ಹೊರಡ್ತಾಳೆ. ಹಾಗೆ ನಡ್ಕೊಂಡು ಕೆಫೆ ಹತ್ರ ಬಂದಾಗ ಇಲ್ಲೇ ಜಾನತನ್ ಎಲ್ಸಾ ಜೊತೆ ಕೂತಿದ್ದಾನೆ. ಆದ್ರೂ ಅವನ ಹತ್ರ ಹೋಗಿ ಮೊದ್ಲಿನ ತರ ಇವರ ಬ್ರೇಕಪ್ ಮಾಡ್ಸಲ್ಲ. ತನ್ನ ಪಡೆಗೆ ತಾನು ಇಲ್ಲಿಂದ ಸೀದಾ ಕೆಲಸ ಹುಡ್ಕೊಂಡು ಬರ್ತಾಳೆ. ಯಾರು ಕೆಲಸ ಕೊಡ್ತಿಲ್ಲ, ಆದ್ರೆ ಒಂದು ಅಂಗಡಿ ನಡೆಸ್ತಾ ಇರೋ ಮಹಿಳೆ, ನನ್ನ ಫ್ರೆಂಡ್ ಒಬ್ಬ ಸಿಟಿಯಲ್ಲಿ ಬ್ರೈಡಲ್ ಶಾಪ್ ನ ನಡೆಸ್ತಾ ಇದ್ದಾನೆ, ಕೆಲ್ಸಕ್ಕೆ ಯಾರಾದ್ರೂ ಬೇಕು ಅಂತಿದ್ದ, ನಾನು ಕೂಡ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಅಂತ ಕರೆದಿದ್ರಿಂದ ಈ ಮಹಿಳೆ ಜೊತೆನೆ ಹೊರಡ್ತಾಳೆ ಸೋರೆ. ಬ್ರೈಡಲ್ ಶಾಪ್ ಅಂದ್ರೆ ಸ್ನೇಹಿತರೆ ಮದುವೆ ಆಗೋರಿಗೆ ಬೇಕಾಗಿರೋ ಬಟ್ಟೆ ಎಲ್ಲ ಮಾರಾಟ ಮಾಡ್ತಾರಲ್ಲ ಆ ಶಾಪ್. ಸೋರೆ ಕೂಡ ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ಈ ಕೆಲ್ಸನೇ ಸರಿ ಅಂತ ಈ ಮಹಿಳೆಯ ಜೊತೆ ಇವಳ ಫ್ರೆಂಡ್ ಮಾರ್ಕೋನ ಶಾಪ್ಗೆ ಬಂದು ಮಾರ್ಕೋನ್ ಹತ್ರ ಮಾತಾಡೋಕೆ ಈ ಮಹಿಳೆ ಹೋಗ್ತಾಳೆ. ಇದೇ ಸಮಯದಲ್ಲಿ ಒಬ್ರು ಕಸ್ಟಮರ್ ತಮ್ಮ ಮಗಳ ವೆಡ್ಡಿಂಗ್ ಗೌನ್ ಸರಿಯಾಗಿ ಹೊಲ್ದಿಲ್ಲ ಅಂತ ಗಲಾಟೆ ಮಾಡ್ತಿರೋದನ್ನ ನೋಡಿ, ಬಟ್ಟೆ ಸರಿಯಾಗಿ ಇದೆ, ನೀವು ಸರಿಯಾಗಿ ಹಾಕೊಂಡಿಲ್ಲ ಅಂತ ಸೋರೆನೆ ಹೇಗೆ ಬಟ್ಟೆ ಹಾಕೋಬೇಕು, ಯಾವ ರೀತಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಕೊಡ್ತಿರೋದನ್ನ ಮಾರ್ಕೋ ನೋಡಿ, ಓ ಇವಳು ಈ ಕೆಲ್ಸದಲ್ಲಿ ತುಂಬಾನೇ ಚೆನ್ನಾಗಿದ್ದಾಳೆ ಅಂತ ತಕ್ಷಣ ಕೆಲ್ಸಕ್ಕೆ ಸೇರಿಸ್ಕೊಂತಾರೆ. ಅಷ್ಟೆಲ್ಲ ಇವಳಿಗೆ ಉಳ್ಕೊಳ್ಳೋಕೆ ಒಂದು ಸಣ್ಣ ಬಾಡಿಗೆ ಮನೆ ಕೂಡ ಕೊಡಿಸ್ತಾರೆ. ನಿನ್ನ ವಸ್ತುಗಳಲ್ಲಿ ಖಾಲಿ ಕೈಯಲ್ಲಿ ಬಂದಿದ್ಯಲ್ಲ ಅಂತ ಕೇಳಿದಾಗ ಇವಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಆ ಹೂ ಅಂತಿದ್ದಾಗ ಬ್ರೇಕಪ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಮಾರ್ಕೋಗೆ ಗೊತ್ತಾಯ್ತು. ಅದಕ್ಕೆ ಹೇಳ್ತಾರೆ ಬ್ರೇಕಪ್ ಆದ್ಮೇಲೆ ಎಲ್ಲ ಮರೆತು ಮುಂದೆ ಏನ್ ಮಾಡ್ಬೇಕು ಅನ್ನೋದರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಹಿಂದೆ ನಡೆದಿದ್ದನ್ನ ಚೇಂಜ್ ಮಾಡೋಕಾಗಲ್ಲ, ನೋವನ್ನ ಅಳಿಸೋಕಾಗಲ್ಲ, ಸಾವನ್ನ ತಡೆಯೋಕೂ ಆಗಲ್ಲ, ಈಗ ಮಾಡ್ತಿರೋ ಕೆಲಸದ ಮೇಲೆ ಗಮನ ಕೊಡು ಅಂತ ಹೇಳಿದ್ದನ್ನ ಅರ್ಥ ಮಾಡ್ಕೊಂಡ ಸೋರೆ ಎಲ್ಲವನ್ನ ಮರೆತು ಖುಷಿಯಾಗಿ ಕೆಲಸ ಮಾಡೋಕೆ ಶುರು ಮಾಡ್ತಾಳೆ. ಕೆಲವು ತಿಂಗಳುಗಳ ನಂತರ ಎಂದಿನಂತೆ ಅವಳು ಮಾರ್ಕೋನ ಶಾಪ್ಗೆ ಬಂದಾಗ ಇವತ್ತು ಬಂದ ಮೊದಲನೇ ಕಸ್ಟಮರ್ ಬೇರೆ ಯಾರು ಅಲ್ಲ, ಜಾನತನ್ನ ಗರ್ಲ್ ಫ್ರೆಂಡ್ ಎಲ್ಸಾ. ಎಲ್ಸಾ ಆಗ್ಲೇ ಜಾನತನ್ನ ಮದ್ವೆ ಆಗೋಕೆ ಹೊರಟಿದ್ದಾಳೆ, ಆದ್ರೆ ಜಾನತನ್ ಇನ್ನೂ ರೆಡಿ ಆಗಿಲ್ಲ. ಮೊದ್ಲೇ ನೋಡಿರೋ ಹಾಗೆ ಎಲ್ಸಾ ಜಾನತನ್ನ ತನಿಗೆ ಬೇಕಾದ ಹಾಗೆ ಚೇಂಜ್ ಮಾಡ್ಕೊಳ್ಳೋಕೆ ನೋಡ್ತಿದ್ದಾಳೆ. ಫೋಟೋಗ್ರಫಿ ಬಿಟ್ಟು ತನ್ನ ಜೊತೆ ರೆಸ್ಟೋರೆಂಟ್ ಓಪನ್ ಮಾಡೋಕೆ ಕರೆದಿದ್ಲು. ಅದೇ ತರ ತನಿಗೆ ಏನ್ ಇಷ್ಟನೋ ಅದೇ ಜಾನತನ್ ಮಾಡ್ಲಿ ಅನ್ನೋದು ಇವಳ ಉದ್ದೇಶ. ಈಗ್ಲೂ ಜಾನತನ್ ಮತ್ತೆ ತನಿಗೆ ಬಟ್ಟೆ ತಗೊಳೋಕೆ ಅಂತಾನೆ ಬಂದಿದ್ದಾಳೆ. ಹೇಗೋ ಸೋರೆ ಇವನೇನಾದ್ರೂ ಮಾಡ್ಕೊಳ್ಳಿ ಅಂತ ತನ್ನ ಪಡಿಗೆ ತಾನು ಇದ್ಲು. ಆದ್ರೆ ಈಗ ಮತ್ತೆ ಇವನನ್ನ ನೋಡಿ ತುಂಬಾನೇ ಎಮೋಷನಲ್ ಆಗ್ತಾಳೆ. ಜಾನತನ್ ಮತ್ತೆ ಎಲ್ಸಾ ಕೂಡ ಬ್ರೇಕಪ್ ಮಾಡ್ಕೊಳ್ಳೋ ಸಮಯ ಬಂದಿದೆ. ಇಲ್ಲೂ ಕಿತ್ತಾಡ್ತಾನೆ ಇದ್ದಾರೆ. ಅದ್ ಮಾಡು ಇದ್ ಮಾಡು ಅಂತ ಎಲ್ಲ ನಾನೇ ಹೇಳ್ಕೊಡ್ಬೇಕಾ, ನಿನ್ ತಂದೆ ಮೇಲಿರೋ ಕೋಪ ಎಲ್ಲ ನನ್ ಮೇಲೆ ಯಾಕೆ ತೋರಿಸ್ತ್ಯಾ, ಅವರ ಜೊತೆ ಏನ್ ದ್ವೇಷ ಇದೆಯೋ ನನಗೆ ಗೊತ್ತಿಲ್ಲ, ಅವರ ಹತ್ರನೇ ಮಾತಾಡ್ಕೊಂಡು ಸರಿ ಮಾಡ್ಕೊ ಅಂತ ಬೈಕೊಂಡು ಹೋಗ್ತಾಳೆ ಎಲ್ಸಾ. ಜಾನತನ್ ಕೂಡ ಇಲ್ಲಿಂದ ಹೊರಡ್ತಾನೆ. ಇಲ್ಲಿ ಒಂದು ಹೊಸ ಮ್ಯಾಟ್ರು ಹೊರಗೆ ಬಂತು. ಜಾನತನ್ ಮತ್ತೆ ಅವರ ಅಪ್ಪನ ನಡುವೆ ಏನು ಸರಿ ಇಲ್ಲ, ಯಾವ್ದೋ ಕಾರಣಕ್ಕೆ ಇಬ್ರು ದೂರ ಆಗಿದ್ದಾರೆ. ಇದೇ ಜಾನತನ್ ದುಃಖಕ್ಕೆ ಕಾರಣ. ಜಾನತನ್ ಸ್ಮೋಕ್ ಮಾಡೋಕೆ ಕುಡಿಯೋಕೆ ಶುರು ಮಾಡಿದ್ದೆ ಈ ಒಂದು ಕಾರಣದಿಂದ. ಏನೋದು ಅಂತ ತಿಳ್ಕೊಳ್ಳೋಕೆ ನಿರ್ಧಾರ ಮಾಡ್ತಾಳೆ ಸೋರೆ. ಸೋರೆ ಮಾರ್ಕೋಗೆ ನೀವು ಹೇಳಿದ್ರಿ ಹಿಂದೆ ನಡೆದಿರೋದು ಚೇಂಜ್ ಮಾಡೋಕಾಗಲ್ಲ, ನೋವು ಅಳ್ಸೋಕಾಗಲ್ಲ, ಸಾವನ್ನ ತಡೆಯೋಕಾಗಲ್ಲ ಅಂತ, ಆದ್ರೆ ಮನುಷ್ಯ ಬದಲಾಗ್ತಾನೆ ಅನ್ಸುತ್ತಾ ನಿಮ್ಗೆ ಅಂತ ಕೇಳಿದಾಗ ಹೌದು, ಯಾಕೆ ಬದಲಾಗಲ್ಲ, ಬದಲಾವಣೆ ಅನ್ನೋದು ನಮ್ಮೊಳಗಿಂದಾನೆ ಬರ್ಬೇಕು, ಯಾರೋ ಹೇಳ್ತಾರೆ ಅಂತ ಬದಲಾಗೋಕೆ ಆಗಲ್ಲ. ಹಿಂದೆ ಜೀವನದಲ್ಲಿ ನಡೆದಿರೋ ಕಹಿ ಘಟನೆ ಅವರ ಮನ್ಸಲ್ಲಿ ಉಳ್ದಿರುತ್ತೆ, ಅದೇ ಕೆಲವರು ಬದಲಾಗ್ದಲೇ ಇರೋದಕ್ಕೆ ಕಾರಣ ಆಗಿರುತ್ತೆ. ಅದು ಸರಿ, ನೀನ್ ಯಾಕೆ ಇದೆಲ್ಲ ಕೇಳ್ತಿದ್ಯಾ, ಆ ಜಾನತನ್ ಬಂದಾಗ್ಲಿಂದ ನೋಡ್ತಾ ಇದೀನಿ ವಿಚಿತ್ರವಾಗಿ ಆಡ್ತಾ ಇದ್ಯಾ, ಅವನೇ ನಿನ್ ಬಾಯ್ ಫ್ರೆಂಡ್ ಆಗಿದ್ದಾನ ಅಂತ ಕೇಳಿದಾಗ ಮಾರ್ಕೋನ ಇವಳು ತಪ್ಕೊಂಡು ಅಳೋಕೆ ಶುರು ಮಾಡ್ತಾಳೆ. ಮತ್ತೆ ಇಲ್ಲಿವರೆಗೂ ತನಿಗೆ ಸಹಾಯ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾಳೆ. ಇವಳಿಗೆ ಜಾನತನ್ನ ಈಗ ಚೇಂಜ್ ಮಾಡೋಕೆ ಒಂದು ದಾರಿ ಸಿಕ್ತು ಅಂತ ಅನಿಸ್ತಾ ಇರೋದ್ರಿಂದ ತುಂಬಾನೇ ಎಮೋಷನಲ್ ಆಗಿರೋದ್ರಿಂದ ಟೈಮ್ ರೀಸೆಟ್ ಆಗಿ ಮತ್ತೆ ಅವಳು ಹಿಂದಕ್ಕೆ ಬರ್ತಾಳೆ. ಸಮಯನೇ ಇವಳಿಗೆ ಒಂದು ಅವಕಾಶ ಕೊಟ್ಟಿರೋ ಹಾಗೆ. ಈ ಬಾರಿ ಜಾನತನ್ ಗಿಂತ ಮುಂಚೆನೆ ಎಚ್ಚರಿಕೆ ಆಗ್ತಿದ್ದಂಗೆ ಇವಳು ಒಂದು ಎನ್ವಲಪ್ ನ ಓಪನ್ ಮಾಡಿ ನೋಡೋಕೆ ಹೋದಾಗ ಜಾನತನ್ ಬಿಟ್ಟಿರ್ಲಿಲ್ವಲ್ಲ, ಅದ್ರಲ್ಲಿ ಅಂತದ್ದೇನಿದೆ ಅಂತ ನೋಡಿದಾಗ ಇದ್ರಲ್ಲಿ ತುಂಬಾನೇ ಫೋಟೋಸ್ ಇದೆ. ಎಲ್ಲಾ ಫೋಟೋಸ್ ನ ಹಿಂದೆ ತನ್ನ ತಂದೆಗೆ ಏನ್ ಹೇಳ್ಬೇಕು ಅಂತ ಜಾನತನ್ ಅನ್ಕೊಂಡಿದ್ದನೋ ಅದನ್ನೆಲ್ಲ ಬರ್ದಿಟ್ಟಿದ್ದಾನೆ. ನನಗೆ ಸಮಯದಲ್ಲಿ ಹಿಂದೆ ಹೋಗೋಕೆ ಅವಕಾಶ ಸಿಕ್ಕಿದಿದ್ರೆ ನೀವು ನಮ್ಮ ಅಮ್ಮನ್ನ ಭೇಟಿ ಆಗದೆ ಇರೋ ಹಾಗೆ ಮಾಡ್ತಿದ್ದೆ, ನೀವು ನನ್ ಬಗ್ಗೆ ಕೇರೆ ಮಾಡಲ್ಲ ಅಂತ ಗೊತ್ತು, ಹ್ಯಾಪಿ ಬರ್ತ್ಡೇ ಅಪ್ಪ, ಇವತ್ತು ನನ್ ಬರ್ತ್ಡೇ ಇತ್ತು ಅಂತೆಲ್ಲ ಫೋಟೋಸ್ ನ ಹಿಂದೆ ಬರ್ದಿದ್ದಾನೆ. ಇದನ್ನ ನೋಡ್ತಿದ್ದಾಗ ಜಾನತನ್ಗೆ ಎಚ್ಚರಿಕೆ ಆಯ್ತು. ಸೋರೆ ಎಲ್ಲಾ ವಿಷಯವನ್ನ ಒಂದೇ ಸಲ ಹೇಳಿ ಇವಳು ಭವಿಷ್ಯದಿಂದ ಬಂದಿರೋದು ಅಂತ ಪ್ರೂವ್ ಮಾಡೋಕೆ ನೋಡ್ತಾಳೆ. ಆದ್ರೆ ಕೋಪದಲ್ಲಿ ಜಾನತನ್ ಇವಳನ್ನ ಮನೆಯಿಂದ ತಳ್ಳಿ ಡೋರ್ ಹಾಕೊಂತಾನೆ. ಮತ್ತೆ ಟೈಮ್ ರೀಸೆಟ್ ಆಗಿ ಈ ಬಾರಿ ಕೂಡ ಇವನಿಗೆ ನಿನ್ನ ತಂದೆಯನ್ನ ಭೇಟಿ ಆಗೋಕೆ ಹೋಗೋಣ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬೇಕಾದ್ರೆ ಪೊಲೀಸ್ ಅವ್ರನ್ನ ಕರೆಸಿ ಅರೆಸ್ಟ್ ಮಾಡಿಸ್ತಾನೆ. ಮತ್ತೆ ಟೈಮ್ ರೀಸೆಟ್ ಆದಾಗ ಈ ಬಾರಿ ಅರ್ಜೆಂಟ್ ಮಾಡೋದು ಬೇಡ ಅಂತ ಹೇಳಿ ಎಲ್ಲ ನಾರ್ಮಲ್ ಆಗಿ ಮೊದಲು ಹೇಗ್ ನಡೀತಿತ್ತೋ ಅದೇ ರೀತಿ ನಡೆಯೋ ಹಾಗೆ ಮಾಡ್ತಾಳೆ. ಅದೇ ಇವನನ್ನ ಎಲ್ಲಾ ಕಡೆ ಫಾಲೋ ಮಾಡೋದು, ಎಲ್ಸಾ ಜೊತೆ ಬ್ರೇಕಪ್ ಮಾಡಿಸೋದು, ಆಮೇಲೆ ಇವನು ಇವಳಿಗೆ ತಿಂಡಿ ಕೊಡ್ಸೋಕೆ ಕರ್ಕೊಂಡ್ ಬಂದಾಗ ಇವನ ಲೈಫ್ ಬಗ್ಗೆ ಸತ್ಯ ಹೇಳೋದು. ಈ ಬಾರಿ ಇವನ ತಂದೆಯ ವಿಷಯ ಕೂಡ ಇವಳು ಮಾತಾಡ್ತಾಳೆ. ಅಂದ್ರೆ ಸ್ಲೋ ಆಗಿ ಇವನ ತಂದೆಯ ಬಗ್ಗೆ ಹೇಳೋಕೆ ಶುರು ಮಾಡಿದ್ದಾಳೆ. ನಂತರ ಸೂರ್ಯಾಸ್ತದ ಫೋಟೋ ತೆಕ್ಕೊಂಡ್ ಬಂದಾದ್ಮೇಲೆ ಕದ್ದು ಮುಚ್ಚಿ ಸ್ಮೋಕ್ ಮಾಡೋಕೆ ಬಂದಾಗ ಈ ಬಾರಿ ಸೋರೆ ಇವನನ್ನ ತಡೆಯಲ್ಲ. ಬಂದು ಹೇಳ್ತಾಳೆ, ನೀನು ನಿನ್ ತಂದೆಯನ್ನ ಭೇಟಿ ಆಗ್ಬೇಕು ಅಂತಾನೆ ತಾನೇ ಇಂಡೋನೇಷಿಯಾದಿಂದ ಇಷ್ಟು ದೂರ ಕ್ರೊಯೇಷಿಯಾಗೆ ಬಂದಿರೋದು,
ನಿಮ್ಮಪ್ಪ ಇಲ್ಲೇ ಹತ್ತಿರದ ಸಿಟಿ ಆಗಿರೋ ಜಾಗ್ರೆಬ್ ಅಲ್ಲಿ ಇದಾರೆ ಅಂತ ಗೊತ್ತು. ತುಂಬಾನೇ ವರ್ಷಗಳಿಂದ ಫೋಟೋ ಹಿಂದೆ ಅವರಿಗೆ ಏನ್ ಹೇಳ್ಬೇಕು ಅಂತ ಬರ್ಕೊಂಡ್ ಕೂತ್ಕೊಳ್ಳೋದ್ರ ಬದಲು ಅವರನ್ನೇ ಒಂದು ಸಲ ಭೇಟಿ ಆಗ್ಬೇಕು ತಾನೆ ಅಂತ ಕೇಳಿದಾಗ ಅವರು ನಮ್ಮಪ್ಪ ಅಂತಾನೆ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ನನಗೆ 4 ವರ್ಷ, ನಮ್ಮ ಅಕ್ಕಂಗೆ 6 ವರ್ಷ ವಯಸ್ಸಿದ್ದಾಗ್ಲೇ ಯಾರೋ ಬೇರೆ ಹುಡುಗಿ ಇಷ್ಟ ಆದ್ಲು ಅಂತ ನಮ್ಮನ್ನ ಬಿಟ್ಟು ಹೋದವರು ನಮ್ ಕಡೆ ಯಾವತ್ತೂ ತಿರುಗೂ ನೋಡಿಲ್ಲ. ಯಾರಾದ್ರೂ ಹುಡುಗಿಗೋಸ್ಕರ ತನ್ನ ಸ್ವಂತ ಮಕ್ಕಳನ್ನ ಬಿಟ್ಟು ಹೋಗ್ತಾರ ಅಂತ ಇವನು ಹೇಳ್ತಾನೆ. ಇದಕ್ಕೆ ಸೋರೆ, ನೀನು ಬಿಟ್ಟು ಹೋಗ್ತೀಯಾ? ನೀನು ಕೂಡ ಸೇಮ್ ನಿಮ್ಮ ಅಪ್ಪನ್ ತರಾನೇ, ಆದ್ರೆ ಯಾರೋ ಹುಡುಗಿಗೋಸ್ಕರ ನನ್ನ ಬಿಟ್ಟು ಹೋಗಲ್ಲ. ನಿನ್ನ ಕೆಟ್ಟ ಅಭ್ಯಾಸಗಳ ಹಿಂದೆ ಬಿದ್ದು ನನ್ನ ಬಿಟ್ಟು ಹೋಗ್ತೀಯಾ ಅಂತ ಭವಿಷ್ಯದಲ್ಲಿ ನಡೆಯೋ ಸತ್ಯವನ್ನ ಹೇಳ್ತಿದ್ದಂಗೆ ಇವಳ ಮೂಗಲ್ಲಿ ರಕ್ತ ಬಂದು ಟೈಮ್ ರೀಸೆಟ್ ಆಯ್ತು. ಹೀಗೆ ಆದ್ರೆ ಆಗಲ್ಲ, ಏನಾದ್ರೂ ಬೇರೆ ಪ್ಲಾನ್ ಮಾಡ್ಲೇಬೇಕು ಅಂತ ಹೇಳಿ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಿರೋ ಕಾರ್ಲೋ ಹತ್ರ ಮೊದಲು ಬರ್ತಾಳೆ. ಇವನು ಪ್ಯಾರಲಲ್ ವರ್ಲ್ಡ್ ಬಗ್ಗೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ಕೇಳಿಸ್ಕೊಂಡ ಸೋರೆ, ಪ್ಯಾರಲಲ್ ವರ್ಲ್ಡ್ ಅಂತ ಏನೂ ಇಲ್ಲ, ಮನುಷ್ಯರ ಅಹಂಕಾರ ಎಷ್ಟಿದೆ ಅಂದ್ರೆ ಸಮಯವನ್ನೇ ಗೆಲ್ಬಹುದು ಅಂತ ಅನ್ಕೊಂತೀವಿ. ನಡೆದಿರೋದನ್ನ ಚೇಂಜ್ ಮಾಡಿ ಪ್ಯಾರಲಲ್ ವರ್ಲ್ಡ್ ಅಲ್ಲಿ ಬದಲಾವಣೆಯನ್ನ ತರಬಹುದು ಅಂತ ಅನ್ಕೊಂತೀವಿ, ಆದ್ರೆ ಏನು ಬದಲಾಗಲ್ಲ ಅಂತ ತನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದಾಳೆ. ಏನ್ ಅರ್ಥ ಅಂದ್ರೆ ಸ್ನೇಹಿತರೆ, ಇವಳು ಪ್ರತಿ ಬಾರಿ ಟೈಮ್ ಟ್ರಾವೆಲ್ ಮಾಡಿ ಹಿಂದಕ್ಕೆ ಹೋಗಿ ಜಾನತನ್ ಅಲ್ಲಿ ಬದಲಾವಣೆ ತರೋಕೆ ನೋಡ್ದಾಗ್ಲೆಲ್ಲ ಒಂದು ಪ್ಯಾರಲಲ್ ಯೂನಿವರ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಮಲ್ಟಿವರ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಸ್ನೇಹಿತರೆ, ತುಂಬಾನೇ ಮೂವೀಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೀನಿ. ನಾರ್ಮಲ್ ಆಗಿ ಏನ್ ನಡಿಬೇಕು ಅಂತ ಇರುತ್ತೋ ಅದನ್ನ ಬಿಟ್ಟು ಸಮಯದಲ್ಲಿ ಹಿಂದಕ್ಕೆ ಹೋಗಿ ಚೇಂಜಸ್ ಮಾಡಿದಾಗ ಅಲ್ಲಿಂದ ಒಂದು ಟೈಮ್ ಲೈನ್ ಇದ್ದಿದ್ದು ಡಿವೈಡ್ ಆಗಿ ಒಂದು ಸಪರೇಟ್ ಬ್ರಾಂಚ್ ಟೈಮ್ ಲೈನ್ ಕ್ರಿಯೇಟ್ ಆಗುತ್ತೆ. ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ, ನೀವು ದಿನ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತಾ ಇರ್ತೀರಾ. ಭವಿಷ್ಯದಿಂದ ನಿಮ್ಮ ಬಗ್ಗೆ ಗೊತ್ತಿರೋರು ಯಾರಾದ್ರೂ ಬಂದು ಒಂದಿನ ನೀವು ವಾಕಿಂಗ್ ಹೋಗೋದು ಸರಿಯಲ್ಲ ಅಂತ ತಡೆದು ಬೇರೆ ಕೆಲಸ ಮಾಡೋಕೆ ಕಳ್ಸಿದ್ರೆ ಅಲ್ಲಿಂದ ಒಂದು ಸಪರೇಟ್ ಟೈಮ್ ಲೈನ್ ಶುರು ಆಗುತ್ತೆ. ಒಂದು ಟೈಮ್ ಲೈನ್ ಅಲ್ಲಿ ನೀವು ವಾಕಿಂಗ್ ಹೋಗೋದನ್ನ ಮುಂದುವರಿಸ್ತೀರಾ, ಇನ್ನೊಂದು ಪ್ಯಾರಲಲ್ ವರ್ಲ್ಡ್ ಅಲ್ಲಿ ನಿರ್ಧಾರ ಬದಲಾಯಿಸಿ ವಾಕಿಂಗ್ ಮಾಡೋದ್ ಬಿಟ್ಟು ಬೇರೆ ಕೆಲಸ ಮಾಡೋಕೆ ಹೋಗ್ತೀರಾ. ಈ ಎರಡು ಟೈಮ್ ಲೈನ್ ಕೂಡ ಒಂದ್ರ ಪಕ್ಕ ಒಂದು ನಡೀತಾನೆ ಹೋಗುತ್ತೆ, ಅದಕ್ಕೆ ಪ್ಯಾರಲಲ್ ವರ್ಲ್ಡ್ ಅಂತ ಕರೆಯೋದು. ಅದೇ ರೀತಿ ಇಲ್ಲೂ ಆಗ್ತಿದೆ. ಜಾನತನ್ ಯಾವ್ದಾದ್ರು ಪ್ಯಾರಲಲ್ ವರ್ಲ್ಡ್ ಅಲ್ಲಿ ತನ್ನ ಮಾತನ್ನ ಕೇಳಿ ಬದುಕುಳಿತನ ಅಂತ ಚೆಕ್ ಮಾಡ್ತಿದ್ದಾಳೆ ಸೋರೆ ಎಲ್ಲಾ ಪ್ಯಾರಲಲ್ ವರ್ಲ್ಡ್ಗೂ ಹೋಗಿ. ಆದ್ರೆ ಎಲ್ಲೂ ಜಾನತನ್ ಇವಳ ಮಾತು ಕೇಳ್ತಾ ಇಲ್ಲ. ಸೊ ಕಾರ್ಲೋ, ಅದೆಲ್ಲ ಸರಿ, ನೀನ್ ಯಾರಮ್ಮ ಅಂತ ಕೇಳಿದಾಗ ನಾನು ಸೋರೆ ಭವಿಷ್ಯದಿಂದ ಬಂದಿರೋ ಜಾನತನ್ನ ಹೆಂಡತಿ ಅಂತ ಹೇಳಿದಾಗ ಕಾರ್ಲೋ ನಗಾಡೋಕೆ ಶುರು ಮಾಡ್ತಾನೆ. ಸೋರೆ ಹೇಗೋ ಮಾಡಿ ಇವಳು ಭವಿಷ್ಯದಿಂದನೇ ಬಂದಿರೋದು ಅಂತ ಇವನಿಗೂ ಪ್ರೂವ್ ಮಾಡಿದಾಗ ಕಾರ್ಲೋ ಒಂದು ವಿಷಯ ಹೇಳ್ತಾನೆ. ಏನಂದ್ರೆ ಜಾನತನ್ಗೆ ಅವನ ತಂದೆ ಮಾಡಿರೋ ಕೆಲಸದಿಂದ ಮನ್ಸಲ್ಲಿ ದುಃಖ ಆಳವಾಗಿ ಉಳ್ಕೊಂಡಿದೆ. ಅವನ ತಂದೆ ಬಿಟ್ಟು ಹೋದ್ಮೇಲೆ ಏನೇನ್ ಕಷ್ಟ ಬಂತೋ ಅವನ್ಗೆ ಮತ್ತೆ ಅವನ ಫ್ಯಾಮಿಲಿ ಅವ್ರಿಗೆನೆ ಗೊತ್ತು. ನಾನು ಅವನನ್ನ ಅರ್ಥ ಮಾಡ್ಕೊಂಡು ಅವನ್ ಪಾಡಿಗೆ ಅವನ್ನ ಬಿಟ್ಬಿಟ್ಟಿದೀನಿ. ಆದ್ರೆ ಎಲ್ಸಾ ಹಾಗಲ್ಲ, ಎಲ್ಲಾ ವಿಷಯದಲ್ಲೂ ಮೂಗ್ ತೋರಿಸಿ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಪದೇ ಪದೇ ಹೇಳ್ತಾನೆ ಇರ್ತಾಳೆ. ಅವಳೇನು ಜಾನತನ್ನ ಪ್ರೀತಿಸ್ತಿದ್ದಾಳೋ ಇಲ್ಲ ಅವನನ್ನ ಚೇಂಜ್ ಮಾಡೋಕೆ ಅಂತಾನೆ ಬಂದಿದ್ದಾಳೋ ಗೊತ್ತಿಲ್ಲ ಅಂದಾಗ, ಹೌದಲ್ವಾ, ನಾನು ಕೂಡ ಅವಳ ರೀತಿನೇ ಜಾನತನ್ನ ಕಂಟ್ರೋಲ್ ಮಾಡೋಕೆ ನೋಡ್ತಾ ಇದ್ದೀನಿ, ಅದಕ್ಕೆ ಅವನು ಚೇಂಜ್ ಆಗ್ತಿಲ್ಲ. ಮಾರ್ಕೋ ಹೇಳ್ದಂಗೆ ಬದಲಾವಣೆ ಅನ್ನೋದು ಒಳಗಿಂದ ಬರ್ಬೇಕು ಅಂತ ಅನ್ಕೊಂಡು ತಕ್ಷಣ ಇಲ್ಲಿಂದ ಹೊಡ್ತಾಳೆ. ನಿನ್ ಹತ್ರ ಇರೋ ಟೈಮ್ ಮಷೀನ್ ನನ್ಗೂ ಸ್ವಲ್ಪ ಕೊಡ್ತೀಯಾ ಅಂತ ಕಾರ್ಲೋ ಕೇಳಿದಾಗ ನನ್ನ ಹತ್ರ ಯಾವ್ದೇ ಟೈಮ್ ಮಷೀನ್ ಇಲ್ಲ ಅಂತ ಹೇಳ್ತಾಳೆ. ಮತ್ತೆ ಹೇಗೆ ಟೈಮ್ ಟ್ರಾವೆಲ್ ಮಾಡ್ತಿದ್ದಾಳೆ ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡೋಣ ಕೊನೆಯಲ್ಲಿ. ಮತ್ತೆ ಟೈಮ್ ರೀಸೆಟ್ ಆದಾಗ ಈ ಬಾರಿ ಕೂಡ ನಾರ್ಮಲ್ ಆಗಿ ಮೊದಲನೇ ಬಾರಿ ಹೇಗೆ ನಡೆದಿತ್ತೋ ಹಾಗೆ ಎಲ್ಲ ನಡ್ಕೊಂಡು ಹೋಗೋ ಹಾಗೆ ನೋಡ್ಕೊಂತಾಳೆ. ಒಂದು ಸಮಯದಲ್ಲಿ ನಾನು ನಿನ್ನ ಹೇಗ್ ಮದ್ವೆ ಆಗ್ತೀನಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಜಾನತನ್ ಕೇಳಿದಾಗ ಹೋಗ್ತಾ ಹೋಗ್ತಾ ನನ್ನ ಇಷ್ಟ ಪಡೋಕೆ ಶುರು ಮಾಡ್ತೀಯಾ ಅಂತ ಸೋರೆ ಹೇಳ್ತಾಳಲ್ಲ. ಆ ಸೀನ್ಗೆ ಮತ್ತೆ ಬಂದಾಗ ಸೋರೆ ಇವನ ತಂದೆಯ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾಳೆ. ಅಷ್ಟೆಲ್ಲ ನಿನ್ ಜೊತೆ ನಾನಿದ್ದೀನಿ, ನಿನ್ ತಂದೆನ ಭೇಟಿಯಾಗಿ ಮನ್ಸಲ್ಲಿ ಇರೋದೆಲ್ಲ ಹೇಳ್ಕೊ, ಅವರ ಬಗ್ಗೆ ಯೋಚನೆ ಮಾಡ್ತಾ ನಿನ್ನೆ ನೀನು ಮರ್ತೋಗ್ತಾ ಇದ್ಯಾ ಅಂತ ಹೇಗೋ ಇವನನ್ನ ಕನ್ವಿನ್ಸ್ ಮಾಡಿ ತನ್ನ ಜೊತೆ ಜಾಗ್ರೆಬ್ಗೆ ಕರ್ಕೊಂಡು ಹೊಡ್ತಾಳೆ ಇವನ ತಂದೆನ ಭೇಟಿ ಆಗೋಕೆ. ಇವರಿಬ್ರು ಜಾನತನ್ನ ತಂದೆಯ ಮನೆ ಹೊರಗೆ ಬಂದು ನಿಂತಿದ್ದಾಗ ಆಕಾಶದಲ್ಲಿ ಕೆಂಪು ಬಣ್ಣದ ಅರೋರಾ ಲೈಟ್ಸ್ ಇವಳಿಗೆ ಕಾಣಿಸುತ್ತೆ. ಯಾಕೆ ಅಂದ್ರೆ ಈ ಟೈಮ್ ಲೂಪ್ ಇಲ್ಲಿಗೆ ಮುಗಿತಾ ಇದೆ ಅಂತ ಸೂಚನೆ ಇದು. ಇವಳು ಒಂದು ಬಾರಿ ಟೈಮ್ ಟ್ರಾವೆಲ್ ಮಾಡಿ ಹಿಂದಕ್ಕೆ ಹೋಗಿ ಪರ್ಮನೆಂಟ್ ಆಗಿ ಅಲ್ಲೇ ಇರೋಕೆ ಆಗಲ್ಲ ಸ್ನೇಹಿತರೆ, ಇಷ್ಟು ಸಮಯ ಅಂತ ಇರುತ್ತೆ. ಅಷ್ಟರಲ್ಲಿ ಇವಳು ತನ್ನ ಕೆಲಸ ಮಾಡ್ಬೇಕು, ಇಲ್ಲ ಅಂದ್ರೆ ಟೈಮ್ ರೀಸೆಟ್ ಆಗೋಗುತ್ತೆ. ಅಷ್ಟೇ ಅಲ್ಲ, ಇವಳು ಟೈಮ್ ಟ್ರಾವೆಲ್ ಮಾಡಿದಾಗ್ಲೆಲ್ಲ ಇವಳು ಜಾನತನ್ ಜೊತೆ ಇರೋ ಸಮಯ ಕಡಿಮೆ ಆಗ್ತಾನೆ ಹೋಗುತ್ತೆ. ಈಗ್ಲೂ ಮತ್ತೆ ಎಚ್ಚರಗೊಂಡಾಗ ಕಳೆದ ಬಾರಿ ಹೇಗೆ ಇವನನ್ನ ಕನ್ವಿನ್ಸ್ ಮಾಡಿ ತಂದೆಯ ಮನೆಗೆ ಕರ್ಕೊಂಡ್ ಬಂದಿದ್ಲೋ ಅದೇ ರೀತಿ ಈ ಬಾರಿ ಕೂಡ ಕರ್ಕೊಂಡ್ ಬರೋ ಅಷ್ಟರಲ್ಲೇ ಮತ್ತೆ ಅರೋರಾ ಲೈಟ್ಸ್ ಕಾಣಿಸ್ಕೊಂಡು ಟೈಮ್ ರೀಸೆಟ್ ಆಯ್ತು. ಮತ್ತೆ ಎಚ್ಚರಿಕೆ ಆದಾಗ ಇದೇ ಕೆಲಸ ಮುಂದುವರಿಸ್ತಾಳೆ. ಈ ಬಾರಿ ಟ್ರೈನ್ ಅಲ್ಲಿ ಹೋಗ್ತಿದ್ದಾಗ ಒಬ್ಬ ನ್ಯೂಸ್ ನೋಡ್ತಾ ಕೂತಿದ್ದಾನೆ. ಏನ್ ನ್ಯೂಸ್ ಅಂದ್ರೆ, ಈಗ ಸೂರ್ಯನಿಂದ ಸೋಲಾರ್ ಫ್ಲೇರ್ಸ್ ಬರ್ತಾ ಇರೋದ್ರಿಂದ ಅರೋರಾ ಲೈಟ್ಸ್ ಕಾಣಿಸ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈ ನ್ಯೂಸ್ ನ ಕೇಳಿಸ್ಕೋಬೇಕಾದ್ರೇನೆ ಅರೋರಾ ಲೈಟ್ಸ್ ಕಾಣಿಸ್ಕೊಂಡಿದ್ರಿಂದ ಇವಳು ಸಾವನ್ನಪ್ತಾಳೆ. ಹೀಗೆ ಸಮಯ ಕಡಿಮೆ ಆಗ್ತಾನೆ ಹೋಗುತ್ತೆ. ಜಾನತನ್ಗೆ ಎಕ್ಸರ್ಸೈಸ್ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾಳಲ್ಲ, ಅದಕ್ಕಿಂತ ಮುಂಚೆನೆ ಟೈಮ್ ರೀಸೆಟ್ ಆಗುತ್ತೆ. ಒಂದು ಸಲ ಜಾನತನ್ ಡೇವಿಡ್ ನ ಭೇಟಿಯಾಗಿ ಲದಾಖ್ ನ ಫೋಟೋ ತೋರಿಸಿ ಆಗ್ತಿದ್ದಂಗೆ ಟೈಮ್ ರೀಸೆಟ್ ಆಗುತ್ತೆ. ಇದೇ ರೀತಿ ಆಗ್ತಿರೋದ್ರಿಂದ ಹೇಗೆ ಜಾನತನ್ ನ ಕಾಪಾಡ್ಲಿ ಅಂತ ತುಂಬಾನೇ ಅಳೋಕೆ ಶುರು ಮಾಡ್ತಾಳೆ ಸೋರೆ. ಕೊನೆಗೆ ಸಮಯ ಇವಳಿಗೆ ಸಮಯ ಕೊಡೋದೇ ಇಲ್ಲ. ಜಾನತನ್ ನ ಪಕ್ಕ ಇವಳಿಗೆ ಎಚ್ಚರಿಕೆ ಆಗ್ತಿದೆ.
ಆಗ್ತಿದ್ದಂಗೆ ಆಕಾಶದಲ್ಲಿ ಕತ್ತಲೆ ಆವರಿಸ್ಕೊಂಡು ಅರೋರಾ ಲೈಟ್ಸ್ ಕಾಣಿಸ್ತು. ಇವಳ ಮೂಗಲ್ಲಿ ರಕ್ತ ಬಂದು ಸಾವನ್ನಪ್ತಾಳೆ. ಮತ್ತೆ ಟೈಮ್ ಟ್ರಾವೆಲ್ ಮಾಡೋಕೆ ಆಗೋದೇ ಇಲ್ಲ. ಒಂದಿನ ಜಾನತನ್ ಮಲಗಿ ಎದ್ದಾಗ ಪಕ್ಕದಲ್ಲಿ ಸೋರೆ ಇರಲ್ಲ. ಇವನಿಗೆ ಏನು ನೆನ್ಪಿಲ್ಲ ಅಂದ್ರೂ ಕೂಡ ಈಗ ಏನನ್ನೋ ಕಳ್ಕೊಂಡಿರೋ ಫೀಲ್ ಆಗ್ತಿದೆ. ಸೋರೆ ನೂರಾರು ಬಾರಿ ಇವನ ಲೈಫ್ ಅಲ್ಲಿ ಹೋಗೋದು ಬರೋದು ಮಾಡಿರೋದ್ರಿಂದ ಇವನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾರೋ ಅಥವಾ ಏನೋ ತನ್ನ ಜೊತೆ ಇತ್ತು, ಅದನ್ನ ಕಳ್ಕೊಂಡಿದ್ದೀನಿ ಅನ್ನೋ ವಿಚಾರ ಹಾಗೆ ಉಳಿದಿದೆ. ಯಾಕೆ ಈ ರೀತಿ ಅನಿಸ್ತಿದೆ ಅಂತ ಇವನ್ಗೆನೆ ಅರ್ಥ ಆಗ್ತಿಲ್ಲ. ಜೀವನದಲ್ಲಿ ಇರೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಇಲ್ದೇ ಇರೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನನ್ನ ಜೀವನ ನಾನೇ ಹಾಳು ಮಾಡ್ಕೊಂತ ಇದೀನೇನೋ ಅನ್ನೋ ಯೋಚನೆ ಬಂದಾಗ್ಲಿಂದ ಮಾರ್ಕೋ ಹೇಳ್ದಂಗೆ ಇವನ ಒಳಗಿಂದಾನೇ ಬದಲಾವಣೆ ಆಗ್ತಾ ಇದೆ. ಎಲ್ಸಾನ ಕೆಫೆಲ್ಲಿ ಮೀಟ್ ಮಾಡೋಕೆ ಬಂದಾಗ ಇವಳು ಎಲ್ಲಾ ಬಿಟ್ಟು ನನ್ ಜೊತೆ ರೆಸ್ಟೋರೆಂಟ್ ನಡೆಸೋಕೆ ಬಾ ಅಂತಿದ್ದಂಗೆ ಇವಳ ಜೊತೆ ಬ್ರೇಕಪ್ ಮಾಡ್ಕೊಂತಾನೆ. ಒಬ್ನೇ ಸೂರ್ಯಾಸ್ತದ ಫೋಟೋ ಕ್ಲಿಕ್ ಮಾಡೋಕೆ ಬರ್ತಾನೆ. ತನ್ನ ತಂದೆ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬೇಡ, ಒಂದು ಸಲ ಅವರನ್ನ ಭೇಟಿ ಆಗೇ ಬಿಡೋಣ ಅಂತ ಸೀದಾ ತನ್ನ ತಂದೆಯ ಮನೆಗೆ ಬರ್ತಾನೆ. ಇವನ ತಂದೆಯ ಎರಡನೇ ಹೆಂಡತಿ ಇವನನ್ನ ಮನೆ ಒಳಗೆ ಕರೆದು ಕೂರಿಸಿ ಗಂಡನನ್ನ ಕರ್ಕೊಂಡ್ ಬರೋಕೆ ಹೋದಾಗ ಜಾನತನ್ನ ತಂದೆ ತನ್ನ ಹೆಂಡತಿ ಮತ್ತೆ ಮಗನ ಜೊತೆ ಖುಷಿಯಾಗಿರೋದು ಮತ್ತೆ ಮಗನ ಜೊತೆ ಅವರಿರೋ ಫೋಟೋಸ್ ಎಲ್ಲ ನೋಡಿ ಅವರನ್ನ ಮಾತಾಡಿಸ್ಬೇಕು ಅಂತ ಜಾನತನ್ಗೆ ಅನ್ಸಲ್ಲ. ಅದಕ್ಕೆ ಒಂದು ಫೋಟೋ ಹಿಂದೆ ತಾನು ಹೇಳ್ಬೇಕಾಗಿರೋದನ್ನ ಬರ್ದಿಟ್ಟು ಇಲ್ಲಿಂದ ಹೋಗ್ಬಿಡ್ತಾನೆ. ಇವರಪ್ಪ ಬಂದು ಫೋಟೋನ ಹಿಂದೆ ಬರ್ದಿರೋದು ನೋಡಿ ತುಂಬಾನೇ ಎಮೋಷನಲ್ ಆಗ್ತಾರೆ. ನೀವು ಮಾಡಿದ್ದನ್ನ ಯಾವುದೇ ರೀತಿ ಸಮರ್ಥಿಸ್ಕೊಳ್ಳೋಕೆ ಆಗಲ್ಲ, ಆದ್ರೂ ನೀವು ನನ್ನ ಜೊತೆ ಇದ್ದ 4 ವರ್ಷ ತುಂಬಾನೇ ಚೆನ್ನಾಗಿತ್ತು, ಒಳ್ಳೆ 4 ವರ್ಷ ನನಗೆ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್, ಮತ್ತೆ ನಿಮ್ಮನ್ನ ನಾನು ಕ್ಷಮಿಸಿದ್ದೀನಿ ಅಂತ ಬರ್ದಿದ್ದಾನೆ. ಫೋಟೋ ಕೂಡ ಜಾನತನ್ 4 ವರ್ಷದವನಾಗಿದ್ದಾಗ ತನ್ನ ತಂದೆ ಜೊತೆ ಇರೋದು. ಇವರು ತಕ್ಷಣ ಹೊರಗೆ ಬಂದು ಜಾನತನ್ ಎಲ್ಲೋದ ಅಂತ ನೋಡ್ತಾರೆ. ಆದ್ರೆ ಇಷ್ಟೊತ್ತಿಗಾಗ್ಲೇ ಜಾನತನ್ ಇಲ್ಲಿಂದ ಹೋಗಿರ್ತಾನೆ. ಇದೆಲ್ಲ ಆದ್ಮೇಲೆ ಜಾನತನ್ ಕುಡಿಯೋದು ಸ್ಮೋಕ್ ಮಾಡೋದು ಎಲ್ಲ ನಿಲ್ಲಿಸ್ತಾನೆ. ತನ್ನ ಫ್ರೆಂಡ್ ಕಾರ್ಲೋನ ಭೇಟಿಯಾಗಿ ಯಾವತ್ತಾದ್ರೂ ಇಂಡೋನೇಷಿಯಾಗೆ ಬಾ ಅಂತ ಹೇಳಿ ಇವನು ಸೀದಾ ಇಂಡೋನೇಷಿಯಾಗೆ ತನ್ನ ಮನೆಗೆ ವಾಪಸ್ ಬರ್ತಾನೆ. ಇವ್ರ ಅಮ್ಮಂಗೆ ಇವನ್ನ ನೋಡಿ ತುಂಬಾನೇ ಖುಷಿ ಆಗಿದೆ. ಒಂದಿನ ತನ್ನ ತಾಯಿ ಜೊತೆ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಸಡನ್ ಆಗಿ ಇಲ್ಲಿಗೆ ವಾಪಸ್ ಬಂದಲ್ಲ, ಯಾಕೆ ಅಂತ ಕೇಳಿದಾಗ ಯಾಕೋ ಗೊತ್ತಿಲ್ಲ, ಬರ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾನೆ. ಎಕ್ಸರ್ಸೈಸ್ ಜೊತೆಗೆ ಒಳ್ಳೆ ಆಹಾರ ತಿಂತಾ ಇದ್ದಾನೆ. ಈಗಾಗ್ಲೇ ಅವನು ಸಂಪೂರ್ಣವಾಗಿ ತನ್ನ ಜೀವನ ಶೈಲಿಯನ್ನ ಬದಲಾಯಿಸಿಕೊಂಡಿದ್ದಾನೆ. ಹೀಗೆ ನಡೀತಿದ್ದಾಗ ಒಂದಿನ ತನ್ನ ಆಸೆಯಂತೆ ಆರ್ಟಿಕ್ ಪ್ರದೇಶದಲ್ಲಿ ತೆಗೆದಿದ್ದ ಫೋಟೋಸ್ ಇರೋ ಒಂದು ದೊಡ್ಡ ಸೋಲೋ ಎಕ್ಸಿಬಿಷನ್ ಮಾಡ್ತಾನೆ. ತುಂಬಾನೇ ಜನ ಇವನ ಫೋಟೋಸ್ ನ ನೋಡೋಕೆ, ಫೋಟೋಸ್ ನ ಮುಖಾಂತರ ಹೇಳೋ ಸ್ಟೋರಿನ ಕೇಳೋಕೆ ಬರ್ತಾ ಇದ್ದಾರೆ. ಈ ಜನರಲ್ಲಿ ಸೋರೆ ಕೂಡ ಒಬ್ಳು. ಇದೇನಪ್ಪ ಸೋರೆನ ಜಾನತನ್ ಮೀಟ್ ಆಗೋದು ಇವ್ರ ಅಕ್ಕನ್ ಮದ್ವೆಯಲ್ಲಿ ಅಲ್ವಾ ಅಂತ ಕನ್ಫ್ಯೂಸ್ ಆಗ್ಬೇಡಿ ಸ್ನೇಹಿತರೆ, ಅದು ಒರಿಜಿನಲ್ ಟೈಮ್ ಲೈನ್ ಅಲ್ಲಿ ಆಗೋದು. ಇದು ಮೊದ್ಲೇ ಹೇಳ್ದಂಗೆ ಪ್ಯಾರಲಲ್ ಯೂನಿವರ್ಸ್ ಆಗಿದೆ. ಒರಿಜಿನಲ್ ಟೈಮ್ ಲೈನ್ ಅಲ್ಲಿ ಜಾನತನ್ ಕುಡ್ಕೊಂಡು ಸ್ಮೋಕ್ ಮಾಡ್ಕೊಂಡು ಇರ್ತಾನೆ, ತನ್ನ ಅಕ್ಕನ್ ಮದ್ವೆಗೆನೆ ಇಂಡೋನೇಷಿಯಾಗೆ ಬರೋದು. ಆದ್ರೆ ಯಾವಾಗ ಜಾನತನ್ ತನ್ನ ಜೀವನದಲ್ಲಿ ಬದಲಾವಣೆಯನ್ನ ತಂದ್ಕೊಂತಾನೋ ಆಗ ಒಂದು ಪ್ಯಾರಲಲ್ ವರ್ಲ್ಡ್ ಕ್ರಿಯೇಟ್ ಆಗಿ ಈ ಪ್ಯಾರಲಲ್ ವರ್ಲ್ಡ್ ಅಲ್ಲಿ ಮೊದ್ಲೇ ಇಂಡೋನೇಷಿಯಾಗೆ ಬರ್ತಾನೆ. ಇಲ್ಲಿ ಇವನು ತಗೊಂಡಿರೋ ನಿರ್ಧಾರಗಳ ಪ್ರಕಾರ ಮುಂದೆ ಏನಾಗುತ್ತೋ ಅದೆಲ್ಲ ಚೇಂಜ್ ಆಗಿರೋದ್ರಿಂದ ಈ ಪ್ಯಾರಲಲ್ ವರ್ಲ್ಡ್ ಅಲ್ಲಿ ಇರೋ ಸೋರೆನ ಮದುವೆಯಲ್ಲಿ ಅಲ್ಲ ಎಕ್ಸಿಬಿಷನ್ ಅಲ್ಲಿ ಭೇಟಿ ಆಗ್ತಾನೆ. ಸೋರೆ ಎಲ್ಲಾ ಆರ್ಟಿಕ್ ನ ಫೋಟೋಸ್ ನೋಡ್ಕೊಂಡು ಕೊನೆಗೆ ಸೂರ್ಯಾಸ್ತದ ಫೋಟೋ ನೋಡ್ಕೊಂಡು ನಿಂತ್ಕೊಂತಾಳೆ. ಈ ಫೋಟೋ ಅಲ್ಲಿ ಸ್ನೇಹಿತರೆ ಯಾರೋ ಇರೋ ಹಾಗೆ ನೆರಳು ಕೂಡ ಕಾಣಿಸ್ತಾ ಇದೆ. ಇದೇ ಸಾಕ್ಷಿ ಸೋರೆ ಎಷ್ಟು ಬಾರಿ ಟೈಮ್ ಟ್ರಾವೆಲ್ ಮಾಡಿ ಜಾನತನ್ ನ ಚೇಂಜ್ ಮಾಡೋಕೆ ನೋಡಿದಾಳೆ ಅನ್ನೋದಕ್ಕೆ. ಜಾನತನ್ಗೆ ಸೋರೆ ನೆನ್ಪಿಲ್ದೆ ಇರ್ಬೋದು, ಆದ್ರೆ ಇವಳು ನೂರಾರು ಟೈಮ್ ಲೈನ್ಸ್ ಅಲ್ಲಿ ಈ ಫೋಟೋ ತೆಗಿಬೇಕಾದ್ರೆ ಇದ್ಲು ಅನ್ನೋದನ್ನ ಕ್ಯಾಮ್ರಾನೇ ಕ್ಯಾಪ್ಚರ್ ಮಾಡಿದೆ. ಸೋರೆ ಹತ್ರ ಜಾನತನ್ ಬಂದಾಗ ಇವನು ಫೋಟೋಗ್ರಾಫರ್ ಅಂತ ಗೊತ್ತಿಲ್ಲದೆ ಇದೇನು ಎಕ್ಸಿಬಿಷನ್ ಇರೋದು ಆರ್ಟಿಕ್ ಬಗ್ಗೆ, ಆದ್ರೆ ಸನ್ಸೆಟ್ ನ ಫೋಟೋ ಇಲ್ಲಿ ಇದೆಯಲ್ಲ ಏನೋ ವಿಚಿತ್ರ ಅನಿಸ್ತಿದೆ ಅಂತ ಹೇಳಿದಾಗ ಜಾನತನ್ ಲೈಟ್ಸ್ ಎಲ್ಲ ಆಫ್ ಮಾಡಿಸಿ ಪ್ರೊಜೆಕ್ಟರ್ಸ್ ನ ಸಹಾಯದಿಂದ ಇಲ್ಲಿ ಅರೋರಾ ಲೈಟ್ಸ್ ನ ಡಿಸ್ಪ್ಲೇ ಮಾಡಿಸ್ತಾನೆ. ಕ್ಲೈಮೇಟ್ ಚೇಂಜ್ ಅಂದ್ರೆ ಕೇವಲ ಆರ್ಟಿಕ್ ಅಲ್ಲಿ ಹಿಮ ಕರಗೋದು ಅಷ್ಟೇ ಅಲ್ಲ, ಮನುಷ್ಯರು ಪ್ರಾಣಿ ಪಕ್ಷಿಗಳು ಪ್ರಾಣ ಕಳ್ಕೊಂತವೆ ಅನ್ನೋದ್ರ ಬಗ್ಗೆ ಅಷ್ಟೇ ಅಲ್ಲ, ಅಲ್ಲಿನ ಪ್ರಕೃತಿ ಸೌಂದರ್ಯದ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ನನ್ನ ಪ್ರಕಾರ ಮನುಷ್ಯರು ಭಯದಿಂದ ಬದಲಾಗಲ್ಲ, ಪ್ರೀತಿ ತೋರ್ಸೋದ್ರಿಂದ ಬದಲಾಗ್ತಾರೆ. ಅರೋರಾ ಲೈಟ್ಸ್ ನ ನೋಡಿದಾಗೆಲ್ಲ ನನಗೆ ಇದೇ ಮನ್ಸಲ್ಲಿ ಬರುತ್ತೆ ಅಂತ ಜಾನತನ್ ಹೇಳಿದಾಗ ಇದೇನು ನೀವೇ ಫೋಟೋಗ್ರಾಫರ, ನನಗೆ ಗೊತ್ತಿರ್ಲಿಲ್ಲ, ಸಾರಿ ಅಂತಾಳೆ ಸೋರೆ. ಈ ಆರ್ಟಿಕ್ ನ ಎಕ್ಸಿಬಿಷನ್ ಅಲ್ಲಿ ಸನ್ಸೆಟ್ ನ ಫೋಟೋ ಜಾನತನ್ ನ ಜೀವನವನ್ನೇ ಸೂಚಿಸುತ್ತೆ ಸ್ನೇಹಿತರೆ. ಮೊದಲು ಕ್ರೊಯೇಷಿಯಾ ಅಲ್ಲಿ ಆರ್ಟಿಕ್ ಅಲ್ಲಿ ಇರೋ ಚಳಿ ಮತ್ತೆ ಐಸ್ ತರಾನೇ ಇವನು ಕೂಡ ಫ್ರೀಸ್ ಆಗೋಗಿದ್ದ. ಒಂದೇ ರೀತಿ ಜೀವನ, ಸ್ಮೋಕ್ ಮಾಡೋದು, ಕುಡಿಯೋದು, ತಿನ್ನೋದು ಮತ್ತೆ ಫೋಟೋ ತೆಗೆದು ನಿದ್ದೆ ಮಾಡೋದು, ಅಷ್ಟೇ ಇವನ ಜೀವನ ಆಗೋಗಿತ್ತು. ಅದೇ ಸೂರ್ಯಾಸ್ತದ ಫೋಟೋ ಇವನ ಜೀವನದಲ್ಲಿ ಆದ ಬದಲಾವಣೆಯನ್ನ ಸೂಚಿಸುತ್ತೆ. ಈಗ ಜಾನತನ್ ತನ್ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹ್ಯಾಂಡ್ ಶೇಕ್ ಮಾಡೋಕೆ ಕೈ ಮುಂದೆ ಇಡ್ತಾನೆ. ಸೋರೆ ಕೂಡ ನನ್ನ ಹೆಸರು ಸೋರೆ ಅಂತ ಹೇಳಿ ಹ್ಯಾಂಡ್ ಶೇಕ್ ಮಾಡೋಕೆ ಕೈ ಟಚ್ ಮಾಡ್ತಿದ್ದಂಗೆ ಇಬ್ರಿಗೂ ಇಲ್ಲಿವರೆಗೂ ಎಲ್ಲಾ ಪ್ಯಾರಲಲ್ ವರ್ಲ್ಡ್ ಅಲ್ಲಿ ಏನೇನಾಗಿತ್ತು ಅನ್ನೋದು ನೆನ್ಪಾಗೋಕೆ ಶುರು ಆಗುತ್ತೆ. ಪ್ಯಾರಲಲ್ ವರ್ಲ್ಡ್ ಎಲ್ಲ ಕ್ರಿಯೇಟ್ ಆಗೋಕ್ಕೂ ಮುಂಚೆ ಇದ್ದ ಒರಿಜಿನಲ್ ಟೈಮ್ ಲೈನ್ ಅಲ್ಲಿ ಏನಾಗಿತ್ತು ಅನ್ನೋದು ಕೂಡ ಇವ್ರಿಗೆ ನೆನ್ಪಾಗುತ್ತೆ. ಈ ನೆನ್ಪಿಂದ ನಮ್ಗೆ ಗೊತ್ತಾಯ್ತು ಒರಿಜಿನಲ್ ಟೈಮ್ ಲೈನ್ ಅಲ್ಲಿ ಜಾನತನ್ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ ನಂತರ ಸೋರೆಗೆ ತುಂಬಾನೇ ದುಃಖ ಆಗಿರುತ್ತೆ. ಒಂದಿನ ಜಾನತನ್ ನ ಡೈರಿ ಚೆಕ್ ಮಾಡ್ಬೇಕಾದ್ರೆ ಅವನು ಆರ್ಟಿಕ್ ಗೆ ಹೋದಂತ ಸಂದರ್ಭದಲ್ಲಿ ಆ ಜಾಗದಲ್ಲಿ ಟೈಮ್ ಝೋನ್ ಇಲ್ಲ ಅನ್ನೋದನ್ನ ಬರ್ದಿರ್ತಾನೆ. ಈಗ ಸ್ವಲ್ಪ ನಾವು ಒಂದು ಜಿಯೋಗ್ರಫಿ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಟೈಮ್ ಝೋನ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬಹುದು. ಈಗ ಟೈಮ್ ಝೋನ್ ಮತ್ತೆ ಲಾಂಜಿಟ್ಯೂಡ್ಸ್ ಬಗ್ಗೆ ಕೂಡ ತಿಳ್ಕೋಬೇಕು. ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಸಪರೇಟ್ ಆಗಿ ವಿಡಿಯೋನೇ ಮಾಡಬಹುದು ಸ್ನೇಹಿತರೆ. ಆ
ಆದ್ರೆ ಈಗ ಸದ್ಯಕ್ಕೆ ಮೂವಿ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟನ್ನ ಹೇಳ್ತೀನಿ. ಸ್ಕೂಲಲ್ಲಿ ಜಿಯೋಗ್ರಫಿಯಲ್ಲಿ ನಾವು ಲಾಂಜಿಟ್ಯೂಡ್ಸ್ ಬಗ್ಗೆ ಓದಿರ್ತೀವಿ ಸ್ನೇಹಿತರೆ. ಈ ಇಮೇಜ್ ಅಲ್ಲೂ ಕೂಡ ನೀವು ನೋಡಬಹುದು. ಮ್ಯಾಪ್ ಅಲ್ಲಿ ಕೆಳಗೆ ಸೌತ್ ಪೋಲ್, ಮೇಲೆ ನಾರ್ತ್ ಪೋಲ್ ನ ಕನೆಕ್ಟ್ ಮಾಡೋ ಲೈನ್ಸ್ ಇದಾವಲ್ಲ, ಈ ಲೈನ್ಸ್ ಲಾಂಜಿಟ್ಯೂಡ್ ಆಗಿದೆ. ಈ ಲಾಂಜಿಟ್ಯೂಡ್ ಲೈನ್ಸ್ ಏನಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಟೈಮ್ ನ ಡಿಟರ್ಮೈನ್ ಮಾಡೋಕೆ. ಪ್ರಪಂಚದ ಎಲ್ಲಾ ಭಾಗದಲ್ಲೂ ಒಂದೇ ಟೈಮ್ ಇದೆಯಾ? ಖಂಡಿತ ಇಲ್ಲ. ನಮಗೆ ಗೊತ್ತಿದೆ ಸ್ನೇಹಿತರೆ, ಈಗ ನಮ್ಮಲ್ಲಿ ಬೆಳಗ್ಗೆ 8 ಗಂಟೆ ಆಗಿದೆ ಅಂದ್ರೆ ಬೇರೆ ದೇಶದಲ್ಲಿ 9 ಗಂಟೆ ಆಗಿರುತ್ತೆ, ಇನ್ಯಾವುದೋ ದೇಶದಲ್ಲಿ 10 ಗಂಟೆ ಆಗಿರುತ್ತೆ, ಕೆಲವು ದೇಶದಲ್ಲಿ ರಾತ್ರಿನೇ ಆಗ್ತಾ ಇರುತ್ತೆ. ಹೀಗೆ ಯಾವ ದೇಶದಲ್ಲಿ ಎಷ್ಟು ಗಂಟೆ ಆಗಿದೆ ಅಂತ ನೋಡೋಕೆ ಈ ಲಾಂಜಿಟ್ಯೂಡ್ ಲೈನ್ಸ್ ನ ಬಳಸ್ತಾರೆ. ಈ ಎಲ್ಲಾ ಲೈನ್ಸ್ ಆರ್ಟಿಕ್ ಇರೋ ಜಾಗದಲ್ಲಿ ನಾರ್ತ್ ಪೋಲ್ ಗೆ ಹೋಗಿ ಸೇರೋದ್ರಿಂದ ಅಲ್ಲಿ ಯಾವ ಟೈಮ್ ಝೋನು ಇರೋದಿಲ್ಲ. ಅಂದ್ರೆ 24 ಗಂಟೆ ಸಮಯ ಇರಲ್ಲ. ನಾವು ಸೂರ್ಯೋದಯ ಸೂರ್ಯಾಸ್ತ ಎಲ್ಲಾ ನೋಡ್ತೀವಿ. ಆದ್ರೆ ನಾರ್ತ್ ಪೋಲ್ ಅಲ್ಲಿ ಹೆಚ್ಚು ಕಡಿಮೆ 6 ತಿಂಗಳು ಸೂರ್ಯನ ಬೆಳಕಿರುತ್ತೆ, ಇನ್ನ 6 ತಿಂಗಳು ಕತ್ತಲಾಗಿರುತ್ತೆ. ಅಲ್ಲಿ ಹೋಗಿ ಟೈಮ್ ಟ್ರಾವೆಲ್ ಮಾಡೋದು ಸೈಂಟಿಫಿಕಲಿ ಸಾಧ್ಯ ಇಲ್ಲ ಸ್ನೇಹಿತರೆ. ಆದ್ರೆ ಇದು ಸೈನ್ಸ್ ಫಿಕ್ಷನ್ ಮೂವಿ ಆಗಿರೋದ್ರಿಂದ ಈ ಜಾಗಕ್ಕೆ ಹೋಗಿ ಟೈಮ್ ಟ್ರಾವೆಲ್ ಮಾಡೋಕೆ ಸಾಧ್ಯ. ಆದ್ರೆ ಹೇಗಿರುತ್ತೆ ಅನ್ನೋದನ್ನ ನೋಡ್ತೀವಿ. ಸೈನ್ಸ್ ಫಿಕ್ಷನ್ ನ ಒಂದು ಥಿಯರಿ ಏನಂದ್ರೆ ನಾರ್ತ್ ಪೋಲ್ ಅಲ್ಲಿ ಯಾವುದೇ ರೀತಿ ಟೈಮ್ ಝೋನ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಒಂದು ವರ್ಮ್ ಹೋಲ್ ಇದೆ. ಆ ವರ್ಮ್ ಹೋಲ್ ಸಮಯದ ಬೇರೆ ಬೇರೆ ಪಾಯಿಂಟ್ಸ್ ನ ಕನೆಕ್ಟ್ ಮಾಡುತ್ತೆ. ಆ ವರ್ಮ್ ಹೋಲ್ ನ ಸಹಾಯದಿಂದ ಕೂಡ ಟೈಮ್ ಟ್ರಾವೆಲ್ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ರಿಯಲ್ ಆಗಂತೂ ಸಾಧ್ಯ ಇಲ್ಲ ಸ್ನೇಹಿತರೆ. ವರ್ಮ್ ಹೋಲ್ ಇರ್ಲಿ, ಅರೋರಾ ಲೈಟ್ಸ್ ಬಗ್ಗೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಥಿಯರಿ ಇದೆ ಸ್ನೇಹಿತರೆ. ಏನು ಅಂತ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಸೋರೆ ಏನ್ ಮಾಡ್ತಾಳೆ ಅಂದ್ರೆ ಇವಳು ಕೂಡ ಆರ್ಟಿಕ್ ಗೆ ಬಂದು ಜಾನತನ್ ನ ರೀತಿನೇ ಅರೋರಾ ಲೈಟ್ಸ್ ನ ನೋಡ್ತಾಳೆ. ನೋಡ್ಕೊಂಡ್ ಬಂದು ಶಿಪ್ ಅಲ್ಲಿ ಮಲ್ಕೊಂಡಾಗ ಎಚ್ಚರಗೊಳ್ಳೋದು ಜಾನತನ್ ನ ಪಕ್ಕ. ಅಂದ್ರೆ ಇಲ್ಲಿಂದಾನೆ ಇವಳು ಟೈಮ್ ಟ್ರಾವೆಲ್ ಮಾಡಿದ್ದಾಳೆ. ಮೊದಲು ಏನ್ ನಡೆದಿದೆ ಅಂತಾನೆ ಅವಳಿಗೆ ಅರ್ಥ ಆಗ್ತಿರಲ್ಲ. ಆಮೇಲೆ ಜಾನತನ್ ಗೆ ಅವನ ಸಾವಿನ ಸತ್ಯ ಹೇಳ್ತಿದ್ದಂಗೆ ಟೈಮ್ ರೀಸೆಟ್ ಆಗುತ್ತೆ ಅನ್ನೋದು ತಿಳ್ಕೊಂತಾಳೆ. ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಟೈಮ್ ಟ್ರಾವೆಲ್ ಹೇಗೆ ಸಾಧ್ಯ ಆಗ್ತಿದೆ ಅಂತ ಇವಳಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಇದೇ ಸರಿಯಾದ ಸಮಯ ಜಾನತನ್ ನ ಸರಿ ಮಾಡಿ ಇವನ ಜೊತೆ ಜೀವನ ಪೂರ್ತಿ ಬದುಕೋದಕ್ಕೆ ಅಂತ ಹೇಳಿ ಆಗ ಹೋರಾಡೋಕೆ ಶುರು ಮಾಡಿದವಳು. 100 ಬಾರಿ ಟೈಮ್ ರೀಸೆಟ್ ಎಲ್ಲ ಮಾಡ್ಕೊಂಡು ಕೊನೆಗೆ ವಿಧಿನೇ ಇವಳಿಗೆ ಕೊಟ್ಟಿದ್ದ ಸಮಯ ಮುಗ್ದೋಗುತ್ತೆ. ಇವಳಿಗೆ ಲಾಸ್ಟ್ ಅಲ್ಲಿ ಟೈಮ್ ಟ್ರಾವೆಲ್ ಮಾಡೋಕೆನೆ ಆಗಲ್ಲ. ಇದೆಲ್ಲ ಈಗ ಜಾನತನ್ ಮತ್ತೆ ಸೋರೆಗೆ ನೆನಪಾಗೋದಷ್ಟೇ ಅಲ್ಲ, ಎಲ್ಲಾ ಟೈಮ್ ಲೈನ್ಸ್ ಅಲ್ಲಿ ಏನೇನಾಯ್ತು ಅಂತ ಇವರಿಗೆ ನೆನಪಾಗಿರೋದ್ರಿಂದ ಬೇರೆ ಟೈಮ್ ಲೈನ್ಸ್ ಎಲ್ಲ ನಾಶ ಆಗಿ ಒಂದೇ ಟೈಮ್ ಲೈನ್ ಉಳ್ಕೊಳ್ಳುತ್ತೆ. ಈ ಪ್ರೆಸೆಂಟ್ ಟೈಮ್ ಲೈನ್ ಅಲ್ಲಿ ಮುಂದೆ ಜಾನತನ್ ಸಾಯೋದಿಲ್ಲ, ಇಬ್ರು ಖುಷಿಯಾಗಿ ಇರ್ಬೋದು. ಇಲ್ಲಿ ನಾವು ಅರೋರಾ ಲೈಟ್ಸ್ ಬಗ್ಗೆ ಮಾತಾಡ್ಲೇಬೇಕು ಸ್ನೇಹಿತರೆ. ಯಾಕಂದ್ರೆ ಅರೋರಾ ಲೈಟ್ಸ್ ಮತ್ತೆ ನಾರ್ತ್ ಪೋಲೆ ಇವಳಿಗೆ ಟೈಮ್ ಟ್ರಾವೆಲ್ ಮಾಡೋಕೆ ಸಹಾಯ ಮಾಡಿರೋದು. ಆರ್ಟಿಕ್ ಪ್ರದೇಶದಲ್ಲಿ ವಾಸವಾಗಿರೋ ಸಾಮಿ ಅನ್ನೋ ಕಮ್ಯುನಿಟಿ ಅವರು ಈ ಅರೋರಾ ಲೈಟ್ಸ್ ನ ಮನುಷ್ಯರು ಮತ್ತೆ ಆತ್ಮಗಳ ಜಗತ್ತಿನ ನಡುವೆ ಇರೋ ಒಂದು ಸಣ್ಣ ಬ್ರಿಡ್ಜ್ ಅಂತಾನೆ ಕರೀತಾರೆ. ಈ ಅರೋರಾ ಲೈಟ್ಸ್ ತಮ್ಮ ಜೊತೆ ಹಿಂದೆ ನಡೆದಿರೋ ಘಟನೆಗಳ ಬಗ್ಗೆ ಒಂದು ಸಂದೇಶವನ್ನ ಕ್ಯಾರಿ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಭವಿಷ್ಯದಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ತಿಳ್ಕೋಬಹುದು. ಅಷ್ಟೇ ಯಾಕೆ, ಈ ಬ್ರಿಡ್ಜ್ ಅಂದ್ರೆ ಅರೋರಾ ಲೈಟ್ಸ್ ಹಿಂದೆ ಬೇರೆ ಬೇರೆ ಟೈಮ್ ಲೂಪ್ ಅಲ್ಲಿ ಪ್ಯಾರಲಲ್ ವರ್ಲ್ಡ್ ಅಲ್ಲಿ ನಡೆದಿರೋ ನೆನಪುಗಳನ್ನೆಲ್ಲ ಈಗ ಪ್ರೆಸೆಂಟ್ ಗೆ ತರೋಕೆ ಸಹಾಯ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಇದೇ ಈ ಮೂವಿಯ ಕೊನೆಯಲ್ಲೂ ಆಯ್ತು ಸ್ನೇಹಿತರೆ. ಪ್ಯಾರಲಲ್ ವರ್ಲ್ಡ್ ಅಲ್ಲಿ ನಡೆದಿರೋದು ಪ್ರೆಸೆಂಟ್ ಅಲ್ಲಿ ಇರೋ ಜಾನತನ್ ಮತ್ತೆ ಸೋರೆಗೆ ನೆನಪಾಗುತ್ತೆ. ಅಷ್ಟೇ ಅಲ್ಲ, ಒಂದು ಥಿಯರಿ ಪ್ರಕಾರ ಸೋರೆ ಜಾನತನ್ ನ ಕಳ್ಕೊಂಡು ದುಃಖದಲ್ಲಿ ಅರೋರಾ ಲೈಟ್ಸ್ ನ ನೋಡ್ತಾ ಕಣ್ಣೀರ್ ಹಾಕ್ತಿದ್ದಾಗ ಆತ್ಮಗಳ ಜಗತ್ತಿನಲ್ಲಿ ಇರೋರೆ ಇವಳಿಗೆ ಟೈಮ್ ಟ್ರಾವೆಲ್ ಮಾಡೋಕೆ ಒಂದು ಅವಕಾಶ ಕೊಟ್ಟಿರಬಹುದು. ಈ ಟೈಮ್ ಟ್ರಾವೆಲ್ ನ ಕೆಲವರು ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕ ಟೈಮ್ ಟ್ರಾವೆಲ್ ಅಂತ ಕೂಡ ಕರಿತಾ ಇದ್ದಾರೆ. ಯಾಕಂದ್ರೆ ಈ ಸಾಮಿ ಪುರಾಣದ ಪ್ರಕಾರ ಅರೋರಾ ಲೈಟ್ಸ್ ಬೇರೆ ಏನು ಅಲ್ಲ, ತಮ್ಮ ಪೂರ್ವಜರೇ ಬೆಳಕಿನ ರೂಪದಲ್ಲಿ ಬಂದಿದ್ದಾರೆ. ಮತ್ತೆ ಈ ಬೆಳಕು ನಾವು ಹೇಳೋದನ್ನ ಕೇಳುತ್ತೆ, ತಮ್ಮ ಜೊತೆ ಮಾತಾಡುತ್ತೆ ಅಂತ ನಂಬ್ತಾರೆ. ಅದೇ ರೀತಿ ಸೋರೆನ ಪೂರ್ವಜರು ಇವಳಿಗೆ ಟೈಮ್ ಟ್ರಾವೆಲ್ ಮಾಡೋಕೆ ಸಹಾಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೊಂದು ಶಾಕಿಂಗ್ ಥಿಯರಿ ಏನಂದ್ರೆ ಮೂವಿಯಲ್ಲಿ ಟೈಮ್ ಟ್ರಾವೆಲ್ ಇಲ್ಲ, ಏನೂ ಇಲ್ಲ, ಎಲ್ಲ ಸೋರೆನ ಭ್ರಮೆ ಆಗಿತ್ತು. ಅವಳು ಜಾನತನ್ ನ ಕಳ್ಕೊಂಡು ಎಷ್ಟು ಶಾಕ್ ಅಲ್ಲಿ ಇದ್ದಾಳೆ ಅಂದ್ರೆ ಸಮಯದಲ್ಲಿ ಹಿಂದೆ ಹೋಗಿ ಜಾನತನ್ ನ ಹೇಗೆಲ್ಲ ಕಾಪಾಡಬಹುದಾಗಿತ್ತು ಅನ್ನೋದನ್ನ ಯೋಚನೆ ಮಾಡ್ತಿದ್ದಾಳೆ. ಅದನ್ನೇ ನಾವು ಮೂವಿಯಲ್ಲಿ ನೋಡಿದ್ದು. ಇದನ್ನ ಸುಮ್ನೆ ಹೇಳ್ತಾ ಇಲ್ಲ ಸ್ನೇಹಿತರೆ, ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯ್ತು ನಿಜವಾಗ್ಲೂ ಈ ರೀತಿ ಒಂದು ಮಾನಸಿಕ ಕಾಯಿಲೆ ಇದೆ. ಡಿಲ್ಯೂಷನಲ್ ಡಿಸಾರ್ಡರ್ ಮತ್ತೆ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ನ ರೀತಿ ಮಾನಸಿಕ ಕಾಯಿಲೆ ಇರೋ ಕೆಲವು ಪೇಷಂಟ್ಸ್ ಪ್ಯಾರಲಲ್ ವರ್ಲ್ಡ್ ಅಥವಾ ಆಲ್ಟರ್ನೇಟ್ ರಿಯಾಲಿಟಿ ಬಗ್ಗೆ ಹೇಳಿರೋ ಉದಾಹರಣೆಗಳೆಲ್ಲ ಇದೆ. ರಿಯಾಲಿಟಿಯಲ್ಲಿ ಬದುಕೋದ್ ಬಿಟ್ಟು ಭ್ರಮೆಯಲ್ಲಿ ಬದುಕೋಕೆ ಶುರು ಮಾಡ್ತಾರೆ. ತಾವು ಟೈಮ್ ಟ್ರಾವೆಲ್ ಮಾಡಿ ನಡೆದಿರೋ ಕೆಟ್ಟ ಘಟನೆಯನ್ನ ಚೇಂಜ್ ಮಾಡೋಕೆ ನೋಡೋದು. ಏನೇನ್ ಚೇಂಜಸ್ ಮಾಡಿದ್ರೆ ಆ ಘಟನೆ ನಡೀತಾ ಇರ್ಲಿಲ್ಲ, ರಿಯಾಲಿಟಿಯಲ್ಲಿ ಸಿಗದಿರೋ ಖುಷಿ ಬೇರೆ ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ಇರೋ ಹಾಗೆ ಕಲ್ಪನೆ ಮಾಡ್ಕೊಳ್ಳೋದು ಎಲ್ಲ ಆಗುತ್ತೆ. ಇದೇ ರೀತಿ ಮಾನಸಿಕ ಕಾಯಿಲೆ ಸೋರೆಗೂ ಇರ್ಬೋದು. ನಿಮಗೆ ಏನನ್ಸುತ್ತೆ ಸ್ನೇಹಿತರೆ, ಸೋರೆ ಜಾನತನ್ ನ ಕಳ್ಕೊಂಡು ಭ್ರಮೆಯಲ್ಲಿ ಬದುಕೋಕೆ ಶುರು ಮಾಡಿದಳ ಅಥವಾ ರಿಯಲ್ ಆಗಿ ಟೈಮ್ ಟ್ರಾವೆಲ್ ಮಾಡಿ ಸಮಯಕ್ಕಿಂತ ಹೆಚ್ಚು ಪ್ರೀತಿ ಅನ್ನೋದನ್ನ ಪ್ರೂವ್ ಮಾಡಿ ನಿಜವಾಗ್ಲೂ ಜಾನತನ್ ಜೊತೆ ಖುಷಿಯಾಗಿ ಇದ್ದಾಳ ಅಂತ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.